ಸಾಂಸ್ಕೃತಿಕವಾಗಿಯೂ ಕೂಡ ಒಂದು ಸ್ಫೂರ್ತಿಯ ಕೇಂದ್ರ. ಕರ್ನಾಟಕದಲ್ಲಿ ಎಲ್ಲೇ ಯಾವುದೇ ರೀತಿ ಚಳುವಳಿಗಳು ನಿರುತ್ಸಾಹ ತೋರಿದ್ರೂ ಕೂಡ ಇಲ್ಲಿ ಸದಾ ಒಂದು ಉತ್ಸಾಹದ ಚೆಲುಮೆ ಇರುತ್ತೆ. ಸಿಂಧನೂರಿಗೆ ಸಂಬಂಧಪಟ್ಟಂತೆ, ರಾಯಚೂರಿಗೆ ಸಂಬಂಧಪಟ್ಟಂತೆ ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ವಿಷಯಗಳಲ್ಲಿ ಏನೇ ವಿದ್ಯಮಾನಗಳು ನಡೆದರೂ ಕೂಡ ಜನಪರವಾದಂಥ ತಿಳುವಳಿಕೆಯಿಂದ ಅದನ್ನು ಗ್ರಹಿಸಿಕೊಂಡು ಸಿಂಧನೂರಿನ ಜನ ಯಾರ ಪರವಾಗಿದ್ದೀವಿ ನಾವು ಅಂಥೇಳಿ ಸದಾ ಒಂದು ಅರಿವನ್ನು ಉಂಟು ಮಾಡುವಂಥ, ಒಟ್ಟುಗೂಡಿ ಸಂಘಟನೆಯನ್ನು ಕಟ್ಟಿ ಅದಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಹೋರಾಟವನ್ನು ಕಟ್ಟುವಂಥ ನಿರಂತರ ಪ್ರಯತ್ನ ಕಳೆದ 2 ದಶಕಗಳಿಂದ ಇಲ್ಲಿ ನಡೀತಾ ಇದೆ. ಇಡೀ ಕರ್ನಾಟಕಕ್ಕೆ ಇದು ಒಂದು ರೀತಿಯ ಸ್ಫೂರ್ತಿ. ಹೀಗಾಗಿ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆ. ಸಿಂಧನೂರಕ್ಕೆ ಬರುವುದಕ್ಕೆ ಅದಕ್ಕೊಂದು ರೀತಿಯ ಖುಷಿ ಆಗ್ತದೆ. ಇಲ್ಲಿ ಬೇರೆ ಬೇರೆ ರೀತಿಯ ವಿಚಾರಧಾರೆಯ ಸಂಘಟನೆಯ ಮಿತ್ರರಿದ್ದಾರೆ, ಪರಸ್ಪರ ಕೆಲವು ವಿಷಯಗಳಲ್ಲಿ ಒಪ್ಪದೇ ಇರೋರಿದ್ದಾರೆ. ಆದರೆ ಜನಸಾಮಾನ್ಯರಿಗೆ ಬಾಧಿಸುವಂತಹ ವಿಷಯಗಳು ಬಂದಾಗ ಒಟ್ಟುಗೂಡಿ ನಾವು ಏನು ಮಾಡ್ಬೋದು, ನಮ್ಮ ವಿಚಾರಧಾರೆಯಲ್ಲಿ ಈ ವಿಷಯವನ್ನು ಹೆಂಗೆ ಅರ್ಥ ಮಾಡ್ಕೊಳ್ಬೋದು, ಒಟ್ಟುಗೂಡಿ ಮಿನಿಮಮ್ ಆ್ಯಕ್ಷನ್ ಪ್ರೋಗ್ರಾಮ್ ಏನು ಮಾಡ್ಬೋದು ಅನ್ನೋದು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದರು. ಇದಕ್ಕಾಗಿ ನಿಮಗೆ ಮತ್ತೊಂದು ಸತಿ ಅಭಿನಂದನೆ. ಇವತ್ತು ನೀವು ನಡೆಸ್ತಿರೋವಂಥ ಈ ಅಭಿಯಾನ ಭಾರತದ ಐತಿಹಾಸಿಕ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾದದ್ದು. ತಿರುವುಬಿಂದಿನಲ್ಲಿ ನಿಂತಿದ್ದೀವಿ. ಕವಲುದಾರಿ ಎಂದರು ಹುಸೇನ್ ಸಾಬ್ ಅವರು. ಇದು ಕೇವಲ ಇದುವರ ತನಕ ಆಡಳಿತದಲ್ಲಿದ್ದಂಥ 10 ವರ್ಷಗಳಿಂದ ಆಡಳಿತದಲ್ಲಿರುವಂತಹ ಸರ್ಕಾರ ಏನು ಪ್ರಾಮಿಸ್ ಮಾಡ್ತು, ಏನು ಪ್ರಾಮಿಸ್ ಈಡೇರಿಸಲಿಲ್ಲ ಅನ್ನುವಂತಹ ಸ್ಟಾಕ್ ಚೆಕಿಂಗ್ ಮಾಡುವಂತಹ ಚುನಾವಣೆ ಮಾತ್ರ ಅಲ್ಲ. ಈ ಹಿಂದಿನ ಸರ್ಕಾರಗಳು ಕೂಡ ಕೆಲವು ಪ್ರಾಮಿಸ್ ಮಾಡಿದ್ದಾವೆ, ಕೆಲವು ಪ್ರಾಮಿಸ್ ಈಡೇರಿಸಿಲ್ಲ. ಆದರೆ ಇದೆಲ್ಲವೂ ಅದಕ್ಕೆ ಮೀರಿದಂತಹ ಒಂದು ದೊಡ್ಡ ಚಾರಿತ್ರಿಕ ಸಂದರ್ಭದಲ್ಲಿ ನಾವಿದ್ದೀವಿ. ಇದನ್ನು ಯಾವುದಕ್ಕೆ ಹೋಲಿಸ್ಬೋದು ಅಂತಂದರೆ 1932ರಲ್ಲಿ ಜರ್ಮನಿನಲ್ಲಿ, ಅದಕ್ಕೆ ಹಿಂದೆ ವೈಮರ್ ರಿಪಬ್ಲಿಕ್ ಅಂತ ಇತ್ತು, ವೈಮರ್ ಗಣರಾಜ್ಯ ಅಂತ ಕರಿತಿದ್ರು ಜರ್ಮನಿಯ ಇಡೀ ಸಾಮ್ರಾಜ್ಯದಲ್ಲಿ. ಅಲ್ಲಿ ಸದಾ ಚುನಾವಣೆಗಳು ನಡೆದು ಅವರೇನೋ ಪ್ರಾಮಿಸ್ ಮಾಡ್ತಿದ್ರು. ಯುದ್ಧ ನಡೆದಿತ್ತು, ಪ್ರಥಮ ಮಹಾಯುದ್ಧ ನಡೆದಿತ್ತು, ಜನ ಎಲ್ಲ ಬೇಸತ್ತೋಗಿದ್ರು. ಆ ಗಣರಾಜ್ಯ ಏನೇನೋ ಪ್ರಾಮಿಸ್ ಮಾಡುತ್ತಿದ್ರು, ಚುನಾವಣೆಯಿಂದ ಅಧಿಕಾರಕ್ಕೆ ಬರೆದವರು ಏನೂ ಕೂಡ ಈಡೇರಿಸ್ತಿರ್ಲಿಲ್ಲ. ಆಗ ಜನರ ಅಸಮಾಧಾನವನ್ನು ಬಳಸ್ಕೊಂಡು ಹಿಟ್ಲರ್ ಅಂತ ಒಬ್ಬ ಇದ್ದ. ಅವನು ಅಧಿಕಾರಕ್ಕೆ ಬಂದ 2 ವರ್ಷದಲ್ಲಿ ಚುನಾವಣೆಯನ್ನು ಸಂಪೂರ್ಣ ಗಣರಾಜ್ಯವನ್ನೇ ರದ್ದು ಮಾಡಿದ. ವೈಮರ್ ಗಣರಾಜ್ಯವನ್ನೇ ರದ್ದು ಮಾಡಿ ಇಡೀ ಜರ್ಮನಿಯನ್ನು, ಇಡೀ ಜಗತ್ತನ್ನು ಒಂದು ದೊಡ್ಡ ನರಮೇಧದ ಕೂಪಕ್ಕೆ ತಳೆದ, 2ನೇ ಮಹಾಯುದ್ಧಕ್ಕೆ ಕಾರಣವಾದ, ಇವತ್ತಿಗೂ ನಾವು ಅನುಭವಿಸ್ತಿರುವಂತಹ ಹಲವಾರು ದುರಂತಗಳಿಗೆ ಹಿಟ್ಲರ್ ಮಾಡಿದಂಥ ಆ ಒಂದು ಅನಾಹುತಗಳೇ ಕಾರಣ. ಇವತ್ತು ಭಾರತ ಮತ್ತೆ ಅದೇ ರೀತಿಯ ಕವಲುದಾರಿಯಲ್ಲಿ ಬಂದಿದ್ದೀವಿ. ಅವರೇನೇನು ಭರವಸೆ ಕೊಟ್ಟರು, ಏನು ಭರವಸೆ ಈಡೇರಿಸಲಿಲ್ಲ ಅದರ ಬಗ್ಗೆ ಮಾತಾಡೋಣ. ಆದರೆ ಅಲ್ಪ ಸ್ವಲ್ಪ ಅವರು ಅಕಸ್ಮಾತ್ ಭರವಸೆಗಳನ್ನ ಈಡೇರಿಸಿದ್ದರೂ ಕೂಡ ಇವತ್ತು ಏನು ನಡೆಯುತ್ತೆ 2024ಕ್ಕೆ ಚುನಾವಣೆ, ಈ ಚುನಾವಣೆಯಲ್ಲಿ ಅವರು ಮುಂದಿಟ್ಟಿರುವಂತಹ ಸವಾಲೇನಪ್ಪ ಅಂತಂದರೆ, ಈ ದೇಶ ಯಾರಿಗೆ ಸೇರಬೇಕು, ಈ ದೇಶ ಯಾರ್ದು? ಈ ದೇಶ 1950ರ ಜನವರಿ 26ರಂದು ನಾವು ನಮಗೆ ಅರ್ಪಿಸಿಕೊಂಡಂಥ ಗಣರಾಜ್ಯ ಪರಿಕಲ್ಪನೆಯ ಭಾಗವಾಗಿ ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಸೇರಿದ್ದ. ಅದರಲ್ಲಿ ಜಾತಿ ಭೇದ, ಲಿಂಗ, ಭಾಷೆ ಯಾವುದೇ ಭೇದ ಭಾವ ಇಲ್ಲದಿರ, ಧರ್ಮದ ಭೇದ ಭಾವ ಇಲ್ಲದಿರ ಎಲ್ಲರೂ ಕೂಡ ಈ ದೇಶದಲ್ಲಿ ಸಂಪತ್ತನ್ನು ಸಮಾನವಾಗಿ ಹಂಚಿಕೊಂಡು ಸಮಪಾಲು ಸಮಬಾಳಿನಲ್ಲಿ ಬದುಕುವ ದರ್ಶನ ಏನಿತ್ತು ಸಂವಿಧಾನದಲ್ಲಿ, ಆ ಥರ ಬದುಕ್ತೀವ? ಅಥವಾ ಈ ದೇಶ ಕೇವಲ ಒಂದು ಧರ್ಮದ, ಒಂದು ಅತ್ಯಂತ ಅಲ್ಪಸಂಖ್ಯಾತ ಜನಾಂಗಕ್ಕೆ ಮಾತ್ರ ಸೇರಿದ್ದ? ಈ ದೇಶ ಅದಾನಿ ಅಂಬಾನಿಗಳಿಗೆ ಸೇರಿದ್ದ? ಈ ದೇಶ ದುಡಿಯುವ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಸೇರಿದ್ದ? ಅದು ಇವತ್ತು ಬಗೆಹರಿಬೇಕಾಗಿದೆ. ಕೇವಲ ಕೆಲವು ಯೋಜನೆಗಳಲ್ಲಿ ಬಂದಿರೋ ಏರುಪೇರುಗಳ ವಿಷಯ ಅಲ್ಲವೇ ಅಲ್ಲ. ಯಾಕಂದರೆ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೊನ್ನೆ ಪತ್ರಿಕೆಗಳಲ್ಲಿ ಜಾಹೀರಾತುಗಳನ್ನು ನೋಡಿ, ನಿನ್ನೆ ಪ್ರಧಾನಮಂತ್ರಿ ರಾಜಸ್ಥಾನದಲ್ಲಿ ಮಾಡಿದಂಥ ಭಾಷಣವನ್ನು ಕೇಳಿದ್ರು. ಏನು ಮಾತಾಡಿದ್ದಾರೆ ಆ ಭಾಷಣದಲ್ಲಿ? ಈ ಸರ್ಕಾರ, ಇಂಡಿಯಾ ಸರ್ಕಾರ ಅಧಿಕಾರಕ್ಕೆ ಬಂದರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ದೇಶದಲ್ಲಿರೋ ಸಂಪತ್ತನ್ನು ಎಲ್ಲವನ್ನೂ ಕೂಡ
ಎಲ್ಲರ ಮನೆಯಲ್ಲಿರೋ ಚಿನ್ನಾಭರಣಗಳು ಎಷ್ಟೆಷ್ಟಿದೆ ಅನ್ನೋದನ್ನೆಲ್ಲ ಸರ್ವೆ ಮಾಡಿ ಅದನ್ನೆಲ್ಲ ಮುಟ್ಟುಗೋಲು ಹಾಕ್ಕೊಂಡು ಯಾರು ಈ ದೇಶದಲ್ಲಿ ಹೆಚ್ಚು ಮಕ್ಕಳನ್ನ ಹಡಿತಾರೆ, ಯಾರು ನುಸುಳುಕೋರರಾಗಿದ್ದಾರೆ, ಟೆರರಿಸ್ಟ್ಗಳಾಗಿದ್ದಾರೆ, ಆ ಮುಸ್ಲಿಮರಿಗೆ ಹಂಚಬೇಕು ಅಂತ ಮಾಡಿದ್ದಾರೆ. ಒಬ್ಬ ಪ್ರಧಾನಿ ಆಡುವಂತಹ ಮಾತಾಯಿತು. ಮೊದಲನೇ ಹಂತದ ಚುನಾವಣೆ ಆದ ನಂತರ 102 ಸ್ಥಾನಗಳಿಗೆ ಚುನಾವಣೆ ನಡೀತು. ಪ್ರಾಯಶಃ ಆ ಚುನಾವಣೆ ಹೇಗೆ ನಡೀತು ಅಂತ ಅವರು ಬಂದಿರೋ ವರದಿಯ ಪ್ರಕಾರ ಬರೀ ಅದು ಇದು ಹೇಳ್ತಾ ಹೋದರೆ ಆಗೋದಿಲ್ಲ, ನಮ್ಮ ಅಸಲಿ ಬಣ್ಣ ತೋರಿಸ್ಬೇಕು ಅಂತೇಳಿ ನೇರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಸಂತ, ಫಕೀರ, ವಿಶ್ವಗುರು ಅವೆಲ್ಲವೂ ಕಿತ್ಕೊಂಡೋಯ್ತೀವಿ. ನೇರ ಈ ದೇಶ ಮುಸ್ಲಿಮರಿಗೆ ಸೇರಿದ್ದಲ್ಲ, ಈ ದೇಶ ಅಲ್ಪಸಂಖ್ಯಾತರಿಗೆ ಸೇರಿದ್ದಲ್ಲ ಅನ್ನೋದನ್ನು ಪ್ರಜಾತಂತ್ರದ ಜನನಿ, ಪ್ರಜಾತಂತ್ರದ ತಾಯಿ ಭಾರತ ಅಂತ ಹೇಳುವಂತಹ ಒಬ್ಬ ಪ್ರಧಾನಿ ಭಾಗಶಃ ನಮ್ಮ ಇಡೀ ಭಾರತದ 1950ರ ನಂತರದ ಇತಿಹಾಸದಲ್ಲಿ ಯಾವೊಬ್ಬ ಪ್ರಧಾನಿಯು, BJPಯ ಪ್ರಧಾನಿಗಳನ್ನು ಕೂಡ ಒಳಗೊಂಡಂತೆ ಯಾರು ಇಂತಹ ಒಂದು ಹೀನಾಯವಾದಂಥ, ಇಡೀ ಜಗತ್ತಿನೆದುರು ಭಾರತ ತಲೆ ತಗ್ಗಿಸಿ ನಿಲ್ಲಬೇಕಾದಂಥ ಒಂದು ಭಾಷಣವನ್ನು ಮಾಡಿರಲಿ. ಇವತ್ತು ಅವ್ರು ಕೊಟ್ಟಿರೋ ಜಾಹೀರಾತು ನೋಡಿ, ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ. ಆ ಇಡೀ ಜಾಹೀರಾತಿನಲ್ಲಿ 9 ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆ 9 ವಿಷಯಗಳಲ್ಲಿ ಕಳೆದ 10 ವರ್ಷದಲ್ಲಿ ಈ ದೇಶದ ಜನ ಏನೆಲ್ಲ ನಿಮಗೆ ಮಾಡ್ತೀವಿ ಅಂತ ಸುಳ್ಳು ಭರವಸೆಗಳು ಹೇಳಿದರೂ ಪರವಾಗಿಲ್ಲ, ಆದರೆ ಆ 9 ಭರವಸೆಗಳಲ್ಲಿ ದೇಶಕ್ಕೆ, ಜನರ ನಡುವೆ ಇರುವ ಬಾಂಧವ್ಯಕ್ಕೆ ಬೆಂಕಿ ಹಚ್ಚುವಂತಹ ವಿಷಯಗಳನ್ನೇ ಇಟ್ಟಿದ್ದಾರೆ, ಸುಳ್ಳುಗಳನ್ನೇ ಇಟ್ಟಿದ್ದಾರೆ. ಅಂದರೆ ಬಹಿರಂಗವಾಗಿ ಈ ದೇಶದ ಮೇಲೆ, ಈ ದೇಶದ ಪ್ರಧಾನಿ ಮತ್ತು ಅವರ ಪಕ್ಷ ಯುದ್ಧವನ್ನು ಸಾರಿದೆ, ಈ ದೇಶದ ಜನರ ಮೇಲೆ ಯುದ್ಧವನ್ನು ಸಾರಿದ್ದಾರೆ. ಹೀಗಾಗಿ ಈ ಚುನಾವಣೆ, ಈ ಯುದ್ಧದಲ್ಲಿ ಈ ದೇಶವನ್ನು, ಜನರ ಸೌಹಾರ್ದ ಸಂಸ್ಕೃತಿಯನ್ನು, ಭಾರತವನ್ನು ಉಳಿಸಿಕೊಳ್ಳುವಂತಹ ಯುದ್ಧ ಆಗಿದೆ. ಬರೀ 2024ಕ್ಕೆ BJP ಸೋತ್ಬಿಟ್ರೆ ಈ ಯುದ್ಧದಲ್ಲಿ ಗೆದ್ವಿ ಅಂತಲೂ ನಾನು ಹೇಳಲ್ಲ, ಅದರ ಬಗ್ಗೆ ಬರೋಣ, ಅದರ ಬಗ್ಗೆ ಮಾತಾಡೋಣ. 2024ಕ್ಕೆ BJP ಸೋತ್ರೆ ಈ ಯುದ್ಧದಲ್ಲಿ ಗೆದ್ದಂಗಲ್ಲ, ಅದು ಮೊದಲನೇ ಹೆಜ್ಜೆ. ಆದರೆ ಈ 2024ರ ಚುನಾವಣೆಯಲ್ಲಿ BJP ಗೆದ್ದರೆ ಅವರು ಯಾವುದನ್ನೂ ಮುಚ್ಚುಮರೆ ಮಾಡ್ತಿಲ್ಲ. ಇವತ್ತು ಅವರು ಕೊಟ್ಟಿರುವ ಜಾಹೀರಾತು, ರಾಜಸ್ಥಾನದಲ್ಲಿ ಮಾಡಿದ ಭಾಷಣ, ದಯವಿಟ್ಟು ಅಲ್ವಪ್ರಭು ಬೆಡ್ದೂರು ಅವರು ವೇದಿಕೆ ಮೇಲೆ ಬರಬೇಕು. ಚಪ್ಪಾಳೆ. DH ಪೂಜಾರ್ ಅವರು ಕೂಡ ಇದು ಈ ದೇಶದ ಮೇಲೆ, ಜನರ ಮೇಲೆ ಒಂದು ಪಕ್ಷ ನಡೆಸಿರುವ ಸಮರ. ಈ ಸಮರದಲ್ಲಿ ನಮ್ಮನ್ನು ನಾವು ಉಳಿಸಿಕೊಳ್ಳುವುದು ಹೇಗೆ? ನಾನು ಹೇಳ್ದಂಗೆ ಬರೀ ಅವೆರಡು ಜಾಹೀರಾತಿನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಕಳೆದ 10 ವರ್ಷದಲ್ಲಿ ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಸಾಮಾಜಿಕ ಹಂದರಕ್ಕೆ 1000 ಚೂರಿಯ ಇರುತ್ತುಗಳನ್ನು ಕೊಟ್ಟಿದ್ದಾರೆ ಅವರು. ಇದ್ದಕ್ಕಿದ್ದಾಗೆ ನಾಳೆ ಸಂವಿಧಾನ ಬದಲಾವಣೆ ಆಗುತ್ತೆ. ಪ್ರಾಸ್ತಾವಿಕ ಭಾಷಣದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರು, ಸಂವಿಧಾನ ತಿದ್ದುಪಡಿಯ ಪ್ರಶ್ನೆ ಅಲ್ಲ ಇದು. ತಿದ್ದುಪಡಿ 106 ತಿದ್ದುಪಡಿಗಳಾಗಿದೆ. ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಡಬೇಕಾದ್ರೇ ತಿದ್ದುಪಡಿ ಮಾಡುವ ಅವಕಾಶಗಳನ್ನು ಸಂವಿಧಾನದಲ್ಲಿ ಇಟ್ಟೇ ಕೊಟ್ಟಿದ್ದಾರೆ. ಯಾಕಂತಂದರೆ ನಾಳೆ ಬರುವ ಸಮಸ್ಯೆಗಳಿಗೆ 1950ರಲ್ಲಿ ಸಂವಿಧಾನ ಕರ್ತರಾರಿದ್ದಾರೆ, ಅವ್ರಿಗೆ ಅದನ್ನು ಗ್ರಹಿಸುವ ಅಥವಾ ಮುಂದಾಲೋಚನೆ ಮಾಡುವ ಸಾಧ್ಯತೆ ಇಲ್ಲದೇ ಇರ್ಬೋದು. ಈ ಸಮಕಾಲೀನ ಸಮಸ್ಯೆಗಳಿಗೆ ನಾವು ಅದಕ್ಕೆ ಸಲ್ಯೂಷನ್ ಹುಡುಕೊಳ್ಬೇಕು, ಅದಕ್ಕೆ ತಿದ್ದುಪಡಿ ಮಾಡ್ಬೋದು. ಇದು ಸಂವಿಧಾನ ತಿದ್ದುಪಡಿಯ ವಿಚಾರ ಅಲ್ಲ. ಅಥವಾ ನನ್ನ ಕೇಳಿದ್ರೆ ಸಂವಿಧಾನ ಬದಲಾವಣೆ ಮಾಡುವ ವಿಷಯವೂ ಅಲ್ಲ. ನನ್ನ ಪ್ರಕಾರ ಸಂವಿಧಾನ ಬದಲಾವಣೆ ಆಗೋಗಿದೆ. ಸಂವಿಧಾನದ ಆಶಯಗಳಿಗೆ ತದ್ವಿರುದ್ಧವಾಗಿ ಇವತ್ತು ಎಲ್ಲ ಸರ್ಕಾರಗಳು ನಡ್ಕೊಳ್ತಾ ಇದ್ದಾವೆ. ಅದನ್ನು ಲೀಗಲೈಸ್ ಮಾಡುವಂತಹ, ಅದನ್ನು ಮಾನ್ಯಗೊಳಿಸುವಂತಹ ಚುನಾವಣೆ ಇವತ್ತು ನಡೀತಾ ಇದೆ. ಚುನಾವಣೆಗಳು ರದ್ದಾಗುತ್ತಾ? ನನಗೆ ಹಂಗೂ ಅನ್ಸೋದಿಲ್ಲ. ಚುನಾವಣೆ ನಡೀತದೆ. ರಷ್ಯಾದಲ್ಲಿ ಚುನಾವಣೆ ನಡೀಲಿಲ್ವ? ಮೊನ್ನೆ ರಷ್ಯಾದಲ್ಲಿ ಚುನಾವಣೆ ನಡೀತು. ಎದುರು ಇದ್ದಿದ್ದೊಂದೇ ಪ್ರತಿಪಕ್ಷ. ಆ ಪ್ರತಿಪಕ್ಷದ ನಾಯಕನ್ನ ಜೈಲಿಗೆ ಹಾಕಿದ್ರು. ಜೈಲಿನಲ್ಲಿ ನಿಗೂಢವಾಗಿ ಸತ್ತೋದ ಲೆವೆನ್ಸ್ಕಿ ಅಂತೇಳಿ.
ಜೈಲಿನಲ್ಲಿ ನಿಗೂಢವಾಗಿ ಸತ್ತೋದ ಆತ. ಚುನಾವಣೆ ನಡೀತು, ಪುಟಿನ್ಗೆ 86% ವೋಟ್ ಶೇರ್ ಬಂತು. ಸೊ ಅದನ್ನು ಡೆಮಾಕ್ರಸಿ ಅಂತ ಕರಿತೀರ ನೀವು? ಅದು ಡೆಮಾಕ್ರಸಿ ಅಲ್ಲ. ಡೆಮಾಕ್ರಸಿಯ ಮೂಲಭೂತ ತಿರುಳೇನಪ್ಪ ಅಂತಂದರೆ, ಒಂದು ಸಂಸದೀಯ ಪ್ರಜಾತಂತ್ರದಲ್ಲಿ ಒಂದು ಪ್ರಜಾತಂತ್ರ ನಿಜಕ್ಕೂ ಪ್ರಜಾತಂತ್ರವಾ ಇಲ್ಲವಾ ಅನ್ನುವುದಕ್ಕೆ 5 ಪ್ರಮುಖವಾದ ಮಾನದಂಡಗಳಿರ್ತವೆ. ಇದನ್ನು ಸ್ವೀಡನ್ನಲ್ಲಿ ವಿಡೆಮ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ವೆರೈಟೀಸ್ ಆಫ್ ಡೆಮಾಕ್ರಸಿಗಳನ್ನ ಅಧ್ಯಯನ ಮಾಡುವಂತಹ ಒಂದು ಸಂಸ್ಥೆ. ಅವರೇನು ಹೇಳ್ತಾರೆ, ಎಲೆಕ್ಟ್ರಲ್ ಡೆಮಾಕ್ರಸಿ ಇಂಡೆಕ್ಸ್, ಚುನಾವಣಾ ಪ್ರಜಾತಂತ್ರದ ಸೂಚ್ಯಂಕ ಎಷ್ಟಿದೆ ಅಂತ ಅಂದಾಜು ಮಾಡ್ತಾರೆ. ಒಂದು ಚುನಾವಣಾ ಪ್ರಜಾತಂತ್ರವಾಗಿರಬೇಕು ಒಂದು ದೇಶ ಅಂತಂದರೆ ಆಳುವ ಪಕ್ಷ ವಿರೋಧ ಪಕ್ಷ ಇವೆರಡಕ್ಕೂ ಕೂಡ ಸರಿಸಮಾನವಾಗಿ ಪೈಪೋಟಿ ಮಾಡುವಂತಹ ಸಮಾನವಾದಂಥ ಅವಕಾಶಗಳಿರಬೇಕು. ಅವೆರಡು ಇದ್ದಾಗ ಮಾತ್ರ ಸಂಸದೀಯ ಪ್ರಜಾತಂತ್ರದಲ್ಲಿ ಒಂದು ಚುನಾವಣೆ ನಡೀತಿದೆ ಅಂತ ಅರ್ಥ. ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡೀತಿದೆ ಅಂತ ಅರ್ಥ. ಅಷ್ಟು ಮಾತ್ರ ಅಲ್ಲ, ಒಂದು ಸಂಸತ್ತಿನಲ್ಲಿ ಏನು ಸಂಸತ್ತು ಅಂತಂದರೆ, ಏನು ಅಸೆಂಬ್ಲಿ ಅಂತಂದರೆ, ಜನರ ಸಾರ್ವಭೌಮತ್ವವನ್ನು ನಮ್ಮ ಸಂವಿಧಾನ ಏನು ಹೇಳುತ್ತೆ, ಈ ದೇಶದ ಮಾಲೀಕರು ಈ ದೇಶದ ಜನರು ಅಂತ ಹೇಳುತ್ತೆ. ನಾನು ನೀವು ಈ ದೇಶವನ್ನು ಹೇಗೆ ನಡೆಸಬೇಕು ಅಂತಂದ್ಬಿಟ್ಟು ನಾವು ನಮ್ಮ ಪರವಾಗಿ ನೀನು ಧ್ವನಿ ಎತ್ತು ಅಂತ ಒಬ್ಬ ಶಾಸಕನೋ ಒಬ್ಬ ಸಂಸದನೋ ಆಯ್ಕೆ ಮಾಡ್ತೀವಿ. ಆತ ಅಸೆಂಬ್ಲಿಗೋ ಸಂಸತ್ತಿಗೋ ಹೋಗಿ ಅಲ್ಲಿ ಆಯಾ ಪಕ್ಷಗಳ ಪರವಾಗಿದ್ದರೂ ಕೂಡ ಜನರ ಸಾರ್ವಭೌಮತೆಯನ್ನು ಆತ ಪ್ರತಿನಿಧಿಸಬೇಕು. ಹೀಗಾಗಿ ಸಂಸತ್ತೋ ಶಾಸನ ಸಭೆಯೋ ಒಂದು ಕಾನೂನು ಮಾಡುತ್ತೆ ಅಂತಂದರೆ ಆ ಕಾನೂನು ಜನಪರವಾಗಿದೆಯೋ ಇಲ್ಲವೋ ಅನ್ನೋದನ್ನು ಹಲವಾರು ಆಯಾಮಗಳಲ್ಲಿ ಚರ್ಚೆ ಮಾಡುವುದಕ್ಕೆ ಸಂಸತ್ತು ಶಾಸನ ಸಭೆ ಇರುತ್ತೆ. ಹೀಗಾಗಿ ಒಂದು ಸಂಸದೀಯ ಪ್ರಜಾತಂತ್ರದಲ್ಲಿ ಒಂದು ಕೃಷಿ ನೀತಿ ಅಂತ ಇರುತ್ತೆ. ಯಾವ ರೀತಿ ನಾವು ಈ ದೇಶದಲ್ಲಿ ಕೃಷಿಯನ್ನು ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಆಳುವ ಸರ್ಕಾರಕ್ಕೆ ಏನೋ ಒಂದು ಆಲೋಚನೆ ಇರುತ್ತೆ. ಇಡೀ ಕೃಷಿ ಭೂಮಿಯನ್ನು ಈ ರೀತಿ ತುಂಡು ತುಂಡಾದರೆ ಸಣ್ಣ ರೈತರಿಗೆ ಉಳಿಗಾಲ ಇಲ್ಲ, ಇಡೀ ತುಂಡು ಭೂಮಿಯನ್ನು ನಾವು ಸಂಪೂರ್ಣವಾಗಿ ಅದಾನಿ ಅಂಬಾನಿಗೆ ಕೊಟ್ಬಿಡ್ತೀವಿ, ಅದಾನಿ ಅಂಬಾನಿಗಳು ಅಲ್ಲಿ ಹೂಡಿಕೆಯನ್ನು ಮಾಡಿ ಈ ದೇಶದ ಜನರನ್ನು ಉದ್ಧಾರ ಮಾಡ್ತಾರೆ ಅಂತ ಆಳುವ ಪಕ್ಷಕ್ಕೆ ಅನ್ನಿಸ್ಬೋದು, ತಪ್ಪೇನಿಲ್ಲ, ಅನ್ನಿಸ್ಬೋದು. ಆದರೆ ಸಂಸದೀಯ ಪ್ರಜಾತಂತ್ರದಲ್ಲಿ ಆ ಕಾನೂನನ್ನು ಚರ್ಚೆಗೆ ಇಡಬೇಕು, ವಿರೋಧ ಪಕ್ಷಗಳನ್ನ ಅದನ್ನು ಚರ್ಚೆ ಮಾಡೋದಕ್ಕೆ ಬಿಡಬೇಕು. ಒಂದು ಮಸೂದೆ ಮಂಡಿಸೋದಕ್ಕೆ ಮುಂಚೆ ಆ ಬಿಲ್ಲನ್ನು 3-4 ದಿನಗಳ ಮುಂಚೆ ವಿರೋಧ ಪಕ್ಷಗಳಿಗೆ ಕೊಡಬೇಕು. ವಿರೋಧ ಪಕ್ಷಗಳು ತೀವ್ರವಾಗಿ ಅದನ್ನು ವಿರೋಧಿಸಿದ್ರೆ ಅದನ್ನು ಸಬ್ಜೆಕ್ಟ್ ಕಮಿಟಿಗೆ ರೆಫರ್ ಮಾಡಬೇಕು, ಪರಿಣಿತ ಅದು ಪಾಸಾಗಬೇಕು, ರಾಜ್ಯಸಭೆಯಲ್ಲಿ ಪಾಸಾಗಬೇಕು. ಅಂದರೆ ಒಂದು ಸಂಸದೀಯ ಪ್ರಜಾತಂತ್ರದಲ್ಲಿ ಆಳುವ ಪಕ್ಷ ತನಗನಿಸಿದ್ದೇ ಸರಿ ಅಂತ ಮಾಡದೇ ಇರುವುದಕ್ಕೆ ಹಲವಾರು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇದೆ. ಅದೇ ಸಂಸದೀಯ ಪ್ರಜಾತಂತ್ರ. ನಮ್ಮ ಶಾಸನ ಸಭೆಯಲ್ಲಿ, ಅಸೆಂಬ್ಲಿನಲ್ಲಿ, ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳಿಗೆ ಆಳುವ ಪಕ್ಷಗಳಿಗೆ ಸರಿಸಮಾನವಾದಂಥ ಸ್ಥಾನಮಾನ ಇರಬೇಕು ಅನ್ನುವುದು, ವಿಶೇಷವಾಗಿ ವಿರೋಧ ಪಕ್ಷ ಇರಬೇಕು ಅನ್ನುವುದು ಈ ಕಾರಣಕ್ಕೆ. ಇಲ್ಲ ಅಂತಂದರೆ ಆಳುವ ಪಕ್ಷ ಮಾಡಿದ್ದೇ ಕಾನೂನಾಗುತ್ತೆ. ಈ ಹಿಂದೆ ಇದ್ದಂಥ ಸರ್ಕಾರಗಳು ವಿರೋಧ ಪಕ್ಷಗಳ ಮಾತನ್ನು ಕೇಳ್ತಿದ್ವು, ಆ ಮಾತು ಬೇರೆ. ಆದರೆ ಈ ಪಕ್ಷ ಏನು ಹೇಳುತ್ತೆ, ಆಳುವ ಪಕ್ಷ, ನಾವು ವಿರೋಧ ಪಕ್ಷ ಮುಕ್ತ ಸರ್ಕಾರ ಮಾಡ್ತೀವಿ ಅಂತ. ವಿರೋಧ ಪಕ್ಷವೇ ಬೇಡ ಅಂದರೆ ಸಂಸದೀಯ ಪ್ರಜಾತಂತ್ರವೇ ಬೇಡ ಅವರಿಗೆ. 2004ರಿಂದ 2014 ತನಕ ಸುಮಾರು 270 ಮಸೂದೆಗಳಲ್ಲಿ 75% ಮಸೂದೆಗಳನ್ನು ಸಬ್ಜೆಕ್ಟ್ ಕಮಿಟಿಗೆ ರೆಫರ್ ಮಾಡಲಾಯಿತು. ಆದರೆ 2014ರಿಂದ 2024 ಈ 10 ವರ್ಷದ ಅವಧಿನಲ್ಲಿ ಬರೀ 10% ಮಸೂದೆಗಳಲ್ಲಿ ಮಾತ್ರ ವಿರೋಧ ಪಕ್ಷಗಳ ಅಭಿಪ್ರಾಯವನ್ನು ಕೇಳಲಾಗಿದೆ. ಎಲ್ಲ ಬಿಟ್ಟುಬಿಡಿ, ಕೃಷಿ ಮಸೂದೆಗಳನ್ನು ಜಾರಿಗೆ ತಂದು. ಈ ದೇಶ ಕೃಷಿ ಪ್ರಧಾನವಾದಂಥ ದೇಶ. ಕೃಷಿ ಪ್ರಧಾನವಾದಂಥ ದೇಶದಲ್ಲಿ ಇಡೀ ದೇಶದ ಎಲ್ಲ ಜನರ ರೈತರ ಬದುಕಿನ ಮೇಲೆ ಪ್ರಭಾವ ಬೀರುವಂತಹ ಕೃಷಿ ಮಸೂದೆಗಳನ್ನು ತಂದು. ಹಾಗೆ ನೋಡಿದ್ರೆ ನಮ್ಮ ಸಂವಿಧಾನದಲ್ಲಿ 7th ಶೆಡ್ಯೂಲ್ ಅಂತ ಇದೆ. ಆ 7th ಶೆಡ್ಯೂಲಲ್ಲಿ ರಾಜ್ಯ ಶಾಸನ ಸಭೆಗಳಿಗಿರುವ ಅಧಿಕಾರವೇನು, ಯಾವ್ಯಾವ ವಿಷಯಗಳಲ್ಲಿ ಅವರು ಕಾನೂನು ಮಾಡ್ಬೋದು, ಸಂಸತ್ತಿಗಿರುವ ಅಧಿಕಾರವೇನು, ಅವರು ಯಾವ್ಯಾವ ವಿಷಯಗಳಲ್ಲಿ ಕಾನೂನು ಮಾಡ್ಬೋದು. ರಾಜ್ಯ ಶಾಸನ ಸಭೆಗಳು ಮಾತ್ರ ಕಾನೂನು ಮಾಡುವಂಥ ವಿಷಯದಲ್ಲಿ ಕೇಂದ್ರ ಸರ್ಕಾರ ಸಂಸತ್ತು ಮೂಗು ತೂರಿಸಂಗಿಲ್ಲ. ಇದು ನಮ್ಮ ಸಂವಿಧಾನ ಹೇಳುತ್ತೆ. ಆದರೆ ಕೋವಿಡ್ನಲ್ಲಿ ನಾವೆಲ್ಲರೂ ತತ್ತರಿಸ್ತಿರ್ಬೇಕಾದಂಥ ಸಂದರ್ಭದಲ್ಲಿ
ರಾಜ್ಯ ಸರ್ಕಾರಗಳನ್ನು ಕೇಳದೆ, ರಾಜ್ಯ ಶಾಸನ ಸಭೆಗಳ ಜೊತೆ ಮಾತಾಡದೆ, ಕೃಷಿ ಪರಿಣಿತರ ಜೊತೆ ಮಾತಾಡದೆ, ಎಲ್ಲವನ್ನೂ ಬಿಟ್ಬಿಡಿ, ವಿರೋಧ ಪಕ್ಷಗಳ ಜೊತೆ ಚರ್ಚೆ ಮಾಡದೆ ಏಕಾಏಕಿ ಆ 3 ಶಾಸನಗಳನ್ನು ಜಾರಿ ಮಾಡಿಬಿಟ್ರು. ಮೊದಲು ಆರ್ಡಿನೆನ್ಸ್ ಮೂಲಕ ತಂದರು, ಆಮೇಲೆ ಅದನ್ನು ಕಾನೂನು ಮಾಡಿದ್ರು. ರಾಜ್ಯಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೆದಾಗ ವಿರೋಧ ಪಕ್ಷದವ್ರನ್ನ ಹೊರಗಟ್ಟಿ ಧ್ವನಿಮತದಲ್ಲಿ ಅವ್ರಿಗೆ ಧ್ವನಿ ಎತ್ತಿದ್ರು ಕೂಡ ಅದನ್ನು ಕೌಂಟ್ ಕೂಡ ಮಾಡದೆ ಶಾಸನವನ್ನು ಪಾಸ್ ಮಾಡ್ಕೊಂಡ್ರು. ಅಂದರೆ ಕಳೆದ 10 ವರ್ಷದಲ್ಲಿ ಈ ಆಡಳಿತಾರೂಢ ಪಕ್ಷಕ್ಕೆ ಜನರ ಬಗ್ಗೆ ಏನೇನು ಮಾಡ್ತಿದ್ದಾರೆ ಆ ನಂತರಕ್ಕೆ ಬರೋಣ. ಸಂಸದೀಯ ಪ್ರಜಾತಂತ್ರ ನಮ್ಮ ದೇಶದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಮೂಲ ರಚನೆ. ನೀವು ಏನು ಬೇಕಾದರೂ ಬದಲಾಯಿಸ್ಬೋದು ಸಂಸತ್ತು, ಅದನ್ನು ಬದಲಾಯಿಸೋಕ್ಕಾಗಲ್ಲ. ಅದರ ಮೇಲೇ ಇವರು ಏಕಾಏಕಿ ದಾಳಿ ಮಾಡಿ, ಎಲ್ಲಕ್ಕಿಂತ ಮುಖ್ಯವಾಗಿ ತೀರಾ ಇತ್ತೀಚೆಗೆ ತಮಗೆ ನೆನಪಿರ್ಬೋದು 2023 ಅಕ್ಟೋಬರ್ನಲ್ಲಿ, 2023 ಡಿಸೆಂಬರ್ನಲ್ಲಿ ನಿಮಗೆ ಗೊತ್ತಿರ್ಬೋದು 5 ಜನ ನಿರುದ್ಯೋಗಿ ಯುವಕರು, ಅದರಲ್ಲಿ 2 ಸಂಸತ್ತಿನಲ್ಲಿ ಪ್ರವೇಶ ಮಾಡಿ ಹೊಗೆ ಬಾಂಬನ್ನು ಹಾಕಿದ್ರು. ಹೊಗೆ ಬಾಂಬು ಯಾರಿಗೂ ಏನು ಅನಾಹುತ ಮಾಡಲಿಲ್ಲ, ಅದು ಬರೀ ಹೊಗೆ ತಂತು. ಅವ್ರ ಉದ್ದೇಶ ಏನಿತ್ತು? ಅಯ್ಯ ಪ್ರಧಾನಮಂತ್ರಿ, ಮಣಿಪುರದಲ್ಲಿ ಏನಾಗ್ತಿದೆ ನೋಡು, ಅಯ್ಯ ಪ್ರಧಾನಮಂತ್ರಿ ನಿಮ್ಮ ಸಂಸತ್ತಿನಲ್ಲಿ ನಿರುದ್ಯೋಗಿಗಳ ಬಗ್ಗೆ ಚರ್ಚೆ ಮಾಡು, ಕೆಲಸಕ್ಕೆ ಬರೆದಿರೋ ವಿಷಯಗಳ ಬಗ್ಗೆ ಅಲ್ಲ ಅಂತ ಅಂದ್ಬಿಟ್ಟು ಹೇಳೋದು. ಆ ನಂತರದಲ್ಲಿ ಏನಾಯಿತು, 166 ಜನ ವಿರೋಧ ಪಕ್ಷದ ಸದಸ್ಯರನ್ನು ಏಕಾಏಕಿ ಅಮಾನತ್ತು ಮಾಡಿದ್ರು. ನಮ್ಮ ಇಡೀ ಸಂಸದೀಯ ಇತಿಹಾಸದಲ್ಲಿ ಹಂಗಾಗಿಲ್ಲ. 166 ಜನರನ್ನು ಅಮಾನತ್ತು ಮಾಡಿದ್ರು. ಅಮಾನತ್ತು ಮಾಡಿ ಏನು ಮಾಡಿದ್ರು ಅದು ಮುಖ್ಯವಾದಂಥ ವಿಷಯ. ಅಮಾನತ್ತು ಮಾಡಿ ಏನು ಮಾಡಿದ್ರು? ವಿರೋಧ ಪಕ್ಷವೇ ಇಲ್ಲದಿರಬೇಕಾದ್ರೆ ಒಂದು ಟೆಲಿಕಾಂ ಬಿಲ್ ಮಸೂದೆಯನ್ನು ಪಾಸ್ ಮಾಡಿಕೊಂಡ್ರು. ಟೆಲಿಕಾಂ ಬಿಲ್ ಮಸೂದೆ ಏನು ಹೇಳುತ್ತೆ? ಈಗ ನಿಮ್ಮ ಕೈನಲ್ಲೆಲ್ಲ ಮೊಬೈಲ್ ಇದೆ, ಇದು ಸೆಲ್ಯುಲಾರ್ ಫೋನ್ ನೆಟ್ವರ್ಕ್, ಅದಕ್ಕೆ ಟವರ್ ಬೇಕು, ಇತ್ಯಾದಿಗಳು ಬೇಕು. ಈಗ ಭಾರತದಲ್ಲಿ ಸ್ಯಾಟಿಲೈಟ್ ಟೆಲಿಫೋನಿ ಬರ್ತಾ ಇದೆ. ಉಪಗ್ರಹದಿಂದ ನೇರವಾಗಿ ಟೆಲಿಫೋನ್ಗಳ ಸಂಪರ್ಕ ಕೊಡುವಂಥ ಹೊಸದೊಂದು ಟೆಲಿಫೋನಿ ಬರ್ತಾ ಇದೆ. ಆ ಟೆಲಿಫೋನಿಗೆ ನಿಮಗೆ ಜ್ಞಾಪಕ ಇರ್ಬೋದು, 2014ಕ್ಕೆ ಮುಂಚೆ 2010ರಿಂದ 12 ತನಕ ನಮ್ಮ ದೇಶದಲ್ಲಿ ನಡೆದಂಥ ಭ್ರಷ್ಟಾಚಾರದ ಅತಿದೊಡ್ಡ ಚರ್ಚೆನಲ್ಲಿ 2G ಸ್ಪೆಕ್ಟ್ರಮ್ ಹಗರಣ ಅಂತ ಒಂದಿತ್ತು. 2G ಸ್ಪೆಕ್ಟ್ರಮ್ ಹಗರಣ ಅಂದರೆ ಈ ಸೆಲ್ಯುಲಾರ್ ಫೋನ್ಗೆ 3G 4G ಸರ್ವಿಸ್ ಕೊಡುವುದಕ್ಕೆ ಸ್ಪೆಕ್ಟ್ರಮ್ನ ಆಕ್ಷನ್ ಹರಾಜು ಮಾಡಬೇಕು. ಹರಾಜು ಮಾಡಿದಾಗ ಯಾರು ಹೆಚ್ಚಿಗೆ ದುಡ್ಡು ಬಿಡ್ ಮಾಡ್ತಾರೋ ಅವ್ರಿಗೆ ಕೊಡಬೇಕು ಅಂತ ಇದ್ದಿದ್ದನ್ನು ಸರ್ಕಾರ ತೀರ್ಮಾನ ಮಾಡಿದವ್ರಿಗೆ ಕೊಡಬೇಕು ಅಂತ ಕಾನೂನು ಬದಲಾಯಿಸಿ ದೇಶಕ್ಕೆ ನಷ್ಟ ಮಾಡಿದ್ದಾರೆ ಅನ್ನೋದು ಆ ಚರ್ಚೆಯ ಸಾರಾಂಶ. 2023 ಡಿಸೆಂಬರ್ನಲ್ಲಿ 164 ಜನ ವಿರೋಧ ಪಕ್ಷದವ್ರನ್ನ ಹೊರಗಾಕಿ ಸರ್ಕಾರ ಜಾರಿಗೆ ತಂದ ನೀತಿ ಏನಪ್ಪ ಅಂತಂದರೆ, ಸ್ಯಾಟಿಲೈಟ್ ಟೆಲಿಫೋನಿ ಅದಕ್ಕೆ ಸ್ಪೆಕ್ಟ್ರಮ್ನ ಹರಾಜು ಮಾಡಬೇಕಾಗಿಲ್ಲ, ಅದರ ಬದಲಿಗೆ ಸರ್ಕಾರ ಯಾರು ಅರ್ಹರೋ ಅವರಿಗೆ ಕೊಡಬಹುದು. ಆ ಅರ್ಹತೆ ಪಡೋದಕ್ಕೆ 2 ಸರ್ಟಿಫಿಕೇಟನ್ನು ಪಡ್ಕೊಳ್ಬೇಕು. ಇದುವರ ತನಕ ಭಾರತದಲ್ಲಿ ಆ 2 ಸರ್ಟಿಫಿಕೇಟ್ನ ಪಡ್ಕೊಂಡಿರೋ ಏಕೈಕ ಕಂಪನಿ ಯಾವುದಪ್ಪ ಅಂತಂದರೆ ನಿಮ್ಮ ಏರ್ಟೆಲ್ನ ಮಾಲೀಕ ಭಾರತಿ ಮಿತ್ತಲ್. ಇನ್ನೂ ಒಂದು ಎಲೆಕ್ಟ್ರಲ್ ಬಾಂಡ್ನ ವಿವರಗಳು ಬಯಲು ಮಾಡಿರೋ ಸಂಗತಿ ಏನಪ್ಪ ಅಂದರೆ, ಡಿಸೆಂಬರ್ 16ಕ್ಕೆ ಈ ಕಾನೂನು ಪಾಸಾಗುತ್ತೆ. ಡಿಸೆಂಬರ್ 10ನೇ ತಾರೀಕು ಈ ಏರ್ಟೆಲ್ ಕಂಪನಿಯ ಮಾಲೀಕ 150 ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿರ್ತಾನೆ. ಡಿಸೆಂಬರ್ 16ಕ್ಕೆ ಈ ಮಸೂದೆ ಪಾಸ್ ಆದಮೇಲೆ 200 ಕೋಟಿ ರೂಪಾಯಿ ಖರೀದಿ ಮಾಡಿರ್ತಾನೆ. ಒಟ್ಟು 350 ಕೋಟಿ ಎಲೆಕ್ಟ್ರಲ್ ಬಾಂಡ್ ಏನು ಏರ್ಟೆಲ್ನವ್ರು ಖರೀದಿ ಮಾಡಿದ್ರು ಅದಷ್ಟು ಕೂಡ BJPನವರೇ ಎನ್ಕ್ಯಾಶ್ ಮಾಡ್ಕೊಂಡ್ರು. ವಿಷಯ ನಾನೇನು ಹೇಳ್ತಾ ಇದ್ದೀನಿ ಮಾತಾಡೋಣ. ಆದರೆ ಪ್ರಜಾತಂತ್ರವನ್ನೇ ಬದಿಗೆ ಸರಿಸಿ, ಪ್ರಜಾತಂತ್ರದ ಪ್ರಕ್ರಿಯೆಗಳನ್ನೇ ನಾಶ ಮಾಡಿ, ಕೋವಿಡಲ್ಲಿ ನಾವು ಸಾಯ್ತಿರ್ಬೇಕಾದ್ರೆ ಒಂದು ಕಡೆ ಕೃಷಿ ಮಸೂದೆ, ಮತ್ತೊಂದು ಕಡೆ ನ್ಯೂ ಎಜುಕೇಷನ್ ಪಾಲಿಸಿ, ಇವತ್ತು ನಮ್ಮ ಮಕ್ಕಳಿಗೆ ಯಾವುದೇ ಬಗೆಯ ಶಿಕ್ಷಣ ಇಲ್ಲದಿರುವಂತಹ ಇರೋ ಸ್ಕೂಲು ಶಾಲೆಗಳನ್ನು ಮುಚ್ಚಾಕುವಂತಹ, ಟೀಚರ್ಸ್ಗಳನ್ನು ರೆಕ್ರೂಟ್ ಮಾಡ್ಕೊಳ್ಳದೇ ಇರುವಂತಹ ನೀತಿಗಳು ಏನಾದರೂ ಬರ್ತಿದ್ರೆ ಕೋವಿಡ್ ಸಂದರ್ಭದಲ್ಲಿ ನಾವೆಲ್ಲ ಮನೆಯಲ್ಲಿದ್ದಾಗ ಪಾಸಾದಂಥ ನ್ಯೂ ಎಜುಕೇಷನ್ ಪಾಲಿಸಿ. ಅಂದರೆ ಸಂಸದೀಯ ಪ್ರಜಾತಂತ್ರ ಅದು ಮೂಲಭೂತ, ನಮ್ಮ ಸಂವಿಧಾನದ ಬೇಸಿಸ್. ಅದನ್ನೇ ನಿರಾಕರಿಸುವಂತಹ
ಅದರ ಮೂಲಕ ನಮ್ಮ ಇಡೀ ದೇಶದ ಸಂಪತ್ತನ್ನು ಈ ದೇಶದ ಕೆಲವು ಮಾಲೀಕರಿಗೆ, ಅದಾನಿಗಳಿಗೆ, ಅಂಬಾನಿಗಳಿಗೆ, ಮಿಟ್ಟಲ್ಗಳಿಗೆ ಮಾರಿಬಿಡುವಂತಹ ಒಂದು ಕಾರ್ಪೊರೇಟೋಕ್ರಸಿ, ಡೆಮಾಕ್ರಸಿಯನ್ನು ಕಾರ್ಪೊರೇಟೋಕ್ರಸಿಯಾಗಿ ಮಾಡುವ ದಿಕ್ಕಿನಲ್ಲಿ ಈ ಸರ್ಕಾರ ಮುಂದುವರಿತಿದೆ. ಒಳಗಡೆಯಿಂದಲೇ ಇದಕ್ಕೆ ಸಂವಿಧಾನ ಬದಲಾವಣೆ ಮಾಡಬೇಕಾಗಿದೆ. ಇದಕ್ಕೆ ಸಂವಿಧಾನವನ್ನು ತಿದ್ದುಪಡಿನೂ ಮಾಡಬೇಕಾಗಿದೆ. ಅವರಿಗಿರೋ ಅಧಿಕಾರವನ್ನೇ ಇಟ್ಟುಕೊಂಡು, ಅದಕ್ಕೇ ಅವ್ರು ಹೇಳ್ತಾರೆ ಅಂಬೇಡ್ಕರ್ರೇ ಬಂದರೂ ನಾವು ಸಂವಿಧಾನ ಬದಲಾವಣೆ ಮಾಡೋದಿಲ್ಲ. ಯಾಕಂದರೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ, ಅಂಬೇಡ್ಕರ್ ಸಂವಿಧಾನ ಅನುಷ್ಠಾನಕ್ಕೆ ಬಂದಿದ್ದರೆ ಸಂಪೂರ್ಣವಾಗಿ BJP ಅಂತ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಅದು ಮುಖ್ಯವಾದ ವಿಷಯ. ಅಂಬೇಡ್ಕರ್ ಸಂವಿಧಾನದ ಸ್ಪಿರಿಟ್ ಮತ್ತು ಲೆಟರ್ ಅಕ್ಷರಶಃ ಜಾರಿಗೆ ಬಂದಿದ್ದರೆ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತನ್ಬಿಟ್ಟು ಹೇಳುವಂತಹ ಒಂದು ಪಕ್ಷ ನಮ್ಮ ದೇಶದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇರ್ತದೆ. ಅದು ಅನುಷ್ಠಾನಕ್ಕೆ ಬರ್ದಂಗೆ ಹಲವಾರು ಈ ಹಿಂದಿನ ಸರ್ಕಾರಗಳು ಸಾಕಷ್ಟು ಅದಕ್ಕೆ ಡ್ಯಾಮೇಜ್ ಮಾಡಿಟ್ಟಿರೋದ್ರಿಂದಲೇ ಇವತ್ತು ಇವರು ಬಂದು ಭರ್ಜರಿಯಾಗಿ ಅಧಿಕಾರ ಮಾಡ್ತಾರೆ. ಎರಡನೇದು, ಅತಿ ಮುಖ್ಯವಾಗಿ ಈ ದೇಶ ಯಾರಿಗೆ ಸೇರಿದ್ದು? ನಾವು ಭಾರತೀಯರು ಅಂಥೇಳಿ ಇಲ್ಲೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಿರುವ ಈ ಹೊತ್ತಿನಲ್ಲಿ, ಯಾರು ಓಟ್ ಹಾಕಬೇಕು ಓಟ್ ಹಾಕಬಾರ್ದು ಅನ್ನುವಂತಹ ಚರ್ಚೆ ಮಾಡ್ತಿರೋ ಈ ಹೊತ್ತಿನಲ್ಲಿ ನಮಗೆ ಆ ಅಧಿಕಾರವನ್ನು ಕೊಡೋದು ಯಾವುದು? ನಮಗೆ ಆ ಅಧಿಕಾರ ಕೊಡುವುದು ನಾವು ಈ ದೇಶದ ಜನ, ನಾವು ಈ ದೇಶದ ನಾಗರಿಕರು, ನಾವು ಭಾರತೀಯರು ಅನ್ನುವಂಥದ್ದು ನಮಗೆ ಅಧಿಕಾರ ಕೊಡುತ್ತೆ. ನನಗೆ ಅಧಿಕಾರ ಎಲ್ಲಿಂದ ಬರುತ್ತೆ? ನಾನು ಈ ದೇಶದಲ್ಲಿ ಹುಟ್ಟಿದ್ದಕ್ಕೋಸ್ಕರ ಬರುತ್ತೆ. ಈ ದೇಶದಲ್ಲಿ ಹುಟ್ಟಿದವರೆಲ್ಲರೂ ಈ ದೇಶದ ನಾಗರಿಕರು. ಇದು ನಮ್ಮ ಸಂವಿಧಾನದ ಆರ್ಟಿಕಲ್ 5ರಿಂದ ಆರ್ಟಿಕಲ್ 12ರವರೆಗೆ ಸ್ಪಷ್ಟವಾಗಿ ನಮೂದು ಮಾಡಿರುವ ಸಂಗತಿ. ನಾನು ಈ ದೇಶದವನು ಅಂತ ಹೇಳೋದಕ್ಕೆ ನಾನು ಹಿಂದೂನ ಮುಸಲ್ಮಾನನ ಅಂತ ಹೇಳ್ಕೋಬೇಕಾಗಿಲ್ಲ. ನಾನು ಈ ದೇಶದವನು ಅಂತ ಹೇಳೋದಕ್ಕೆ ನಾನು ಬ್ರಾಹ್ಮಣನ ದಲಿತನ ಅಂತ ಅಂದ್ಬಿಟ್ಟು ನಾನು ಪ್ರೂವ್ ಮಾಡಬೇಕಾಗಿಲ್ಲ. ನಾನು ಈ ದೇಶದವನು ಅನ್ನೋದಕ್ಕೆ ನನಗೆ ಯಾವ ಕಾಗದ ಪತ್ರವನ್ನು ನಾನು ನಿಮಗೆ ತೋರಿಸ್ಬೇಕಾಗಿರಲಿಲ್ಲ. ಈ ದೇಶದಲ್ಲಿ ಹುಟ್ಟಿದ ಮೇಲೆ ನಾನು ಈ ದೇಶದ ನಾಗರಿಕನಾಗ್ತೀನಿ. ಸಂವಿಧಾನ ನನಗೆ ಹಕ್ಕುಗಳನ್ನು ಕೊಡುತ್ತೆ, ಭಿಕ್ಷೆಯನ್ನಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳೋಣ. ರಾಜರ ಕಾಲಕ್ಕೂ ಸಂವಿಧಾನದ ಆಡಳಿತ ಇರುವ ಕಾಲಕ್ಕೂ ಇರುವ ದೊಡ್ಡ ವ್ಯತ್ಯಾಸ ಏನಪ್ಪ ಅಂದರೆ, ರಾಜ ಕರುಣೆ ತೋರಿ ನಮಗೆ ಭಿಕ್ಷೆ ಹಾಕ್ತಿದ್ದ. ನಾವು ಅವನ ಸಾಮ್ರಾಜ್ಯದ ಪ್ರಜೆಗಳಾಗಿದ್ದರೂ ಕೂಡ ಕೊಡಯ್ಯ ಅಂತ ಕೊಳಪಟ್ಟಿ ಇಟ್ಕೊಂಡು ಕೇಳೋಕ್ಕಾಗ್ತಿರಲಿಲ್ಲ. ಆದರೆ ನಾವೊಂದು ಗಣರಾಜ್ಯವಾದ ಮೇಲೆ, ರಿಪಬ್ಲಿಕ್ ಆದ ಮೇಲೆ, ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆದ ಮೇಲೆ, ನಾನು ಈ ದೇಶದಲ್ಲಿ ಹುಟ್ಟಿದ ಮೇಲೆ ನನಗೆ ಘನತೆಯಿಂದ ಸ್ವಾಭಿಮಾನದಿಂದ ಬದುಕುವ ಹಕ್ಕು ನನಗೆ ಸಂವಿಧಾನ ಕೊಡುತ್ತೆ. ಘನತೆ ಮತ್ತು ಸ್ವಾಭಿಮಾನದಿಂದ ಬದುಕುವುದು ಅಂದ್ರೇನು? ಸರ್ಕಾರ ನನ್ನ ಹೊಟ್ಟೆಪಾಡಿನ ಸಲುವಾಗಿ ನಾನು ಯಾರದೇ ಜೀತ ಮಾಡದೇ ಇರೋ ರೀತಿ ನೋಡ್ಕೋಬೇಕು. ಬದುಕುವುದು ಅಂದರೆ ನಾಯಿ ನರಿಗಳು ಬದುಕ್ತವೆ, ಪ್ರಾಣಿಗಳು ಬದುಕ್ತವೆ. ಆ ಬದುಕಲ್ಲ ಸಂವಿಧಾನ ನಮಗೆ ಹೇಳೋದು. ಘನತೆಯಿಂದ ಬದುಕುವುದು, ಮನುಷ್ಯ ಘನತೆಯಿಂದ ಬದುಕುವಂಥದ್ದು. ತಲೆ ಮೇಲೊಂದು ಸೂರು, ಶಿಕ್ಷಣ, ಆರೋಗ್ಯ ಮತ್ತು ಘನತೆಯಿಂದ ಬದುಕೋದಕ್ಕೆ ಬೇಕಾಗುವಷ್ಟು ಆದಾಯ, ಈ 4 ಖಾತರಿ ಮಾಡುವುದು ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಖಾತರಿ ಮಾಡುವುದು. ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 21 ಇವೆಲ್ಲವೂ ಕೂಡ ನಮಗೆ ಆ ಹಕ್ಕನ್ನು ಕೊಡುತ್ತೆ. ಈ ದೇಶದಲ್ಲಿ ಹುಟ್ಟಿದ ಮೇಲೆ ನನಗಿಷ್ಟ ಬಂದಂಥ ಧರ್ಮವನ್ನು ನಾನು ಉಪಾಸನೆ ಮಾಡ್ತೀನಿ, ಇಷ್ಟ ಬಂದ ದೇವರನ್ನು ಪೂಜೆ ಮಾಡ್ತೀನಿ, ಇಷ್ಟ ಬಂದಿದ್ದು ತಿಂತೀನಿ, ಇಷ್ಟ ಬಂದಿದ್ದನ್ನು ಇಷ್ಟ ಇಲ್ಲದೆ ಇರೋದು ತಿನ್ನಲ್ಲ, ಅಥವಾ ದೇವರೇ ಇಲ್ಲ ಅಂತೀನಿ, ನಾಸ್ತಿಕ ಅಂತೀನಿ. ಅವೆಲ್ಲವೂ ಕೂಡ ಸಂವಿಧಾನ ನನಗೆ ಹಕ್ಕು ಕೊಡುತ್ತೆ. ನೀನು ಹೀಗೆ ಮಾಡಬೇಕು, ರಾಮನ್ನೇ ಪೂಜೆ ಮಾಡಬೇಕು, ಜೈ ಶ್ರೀರಾಮ್ ಅಂತಾನೆ ಅಂತ ಹೇಳಬೇಕು ಅನ್ನುವಂಥದ್ದು ಯಾರೂ ನನ್ನ ಮೇಲೆ ಜುಲುಮೆ ಮಾಡೋಂಗಿಲ್ಲ. ಅದು ಸಂವಿಧಾನ ನನಗೆ ಕೊಡೋ ಹಕ್ಕು. ಆದರೆ ಅವೆಲ್ಲ ಹಕ್ಕು ನಮಗಿತ್ತ ಹಿಂದಿನ ಸರ್ಕಾರದಲ್ಲಿ? ಅವೆಲ್ಲವೂ ಸಂಪೂರ್ಣವಾಗಿ ನಾವು ಎಂಜಾಯ್ ಮಾಡಿಬಿಟ್ಟಿದ್ದಿದ್ರೆ ಯಾತಕ್ಕಿಷ್ಟು ಬಡತನ ಇತ್ತು? ಈ ಎಲ್ಲ ಪ್ರಶ್ನೆಗಳು ಕೇಳಬೇಕು ನಾವು. ಆದರೆ ಈ ಸರ್ಕಾರ ಏನು ಮಾಡಕ್ಕೆ ಹೊರಟಿದೆ? ಬಡತನ ಶ್ರೀಮಂತನ ಜಾಸ್ತಿ ಮಾಡೋದ್ರ ಜೊತೆಗೆ ನಮ್ಮ ನಾಗರಿಕತ್ವವನ್ನು ಪ್ರಶ್ನಿಸ್ತಾ ಇದೆ.
ನೀವು ಈ ದೇಶದ ನಾಗರಿಕರು ಅಂತ ಸಾಬೀತು ಮಾಡ್ಕೊಳ್ಳಿ ಅಂತ ನಮಗೆ ಹೇಳ್ತಿದೆ, ಕರೆ ಕೊಡ್ತೀವಿ. ಇದೇ ಹಾಲ್ನಲ್ಲಿ ನಾವು 2019-20 ಒಂದು ಸಭೆ ಮಾಡಿದ್ವಿ. ಇದರಲ್ಲಿದ್ದವರು ಸುಮಾರಷ್ಟು ಜನ ಬಂದಿರ್ಬೋದು. ಮೇಲ್ಗಡೆ CAA, NPR, NRC ಅಂತ ಅಂದ್ಬಿಟ್ಟು 3 ಹೊಸ ಕಾಯ್ದೆಗಳನ್ನು ಈ ಸರ್ಕಾರ ಮಾಡೋದಕ್ಕೆ ಶುರು ಮಾಡಿತ್ತು. ಅದರಿಂದಾಗುವ ಪರಿಣಾಮಗಳ ಬಗ್ಗೆ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಈಗಲೂ ಕೂಡ ಒಂದು ತಪ್ಪು ತಿಳುವಳಿಕೆ ಇದೆ, ಆಗಲೂ ಕೂಡ ಒಂದು ತಪ್ಪು ತಿಳುವಳಿಕೆ ಇತ್ತು. CAA ಅನ್ನುವಂತಹ ಕಾಯ್ದೆ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, ನಾಗರಿಕತ್ವ ತಿದ್ದುಪಡಿ ಕಾಯ್ದೆ, ಪೌರತ್ವ ತಿದ್ದುಪಡಿ ಕಾಯ್ದೆ ಏನು ಜಾರಿಗೆ ತಂದರು, ಅದು ನಮ್ಮ ದೇಶದಲ್ಲಿ ಈವರೆಗೆ ಈ ದೇಶದ ನಾಗರಿಕನಾಗುವುದಕ್ಕೆ ಒಂದು ಧರ್ಮಕ್ಕೆ ಸೇರಬಾರದು ಅಂತ ಇರಲಿಲ್ಲ. ಈಗೇನು ಮಾಡ್ತಿದೆ, ನಾವು ನಿರಾಶ್ರಿತರಿಗೆ ಜಾಗ ಕೊಡ್ತೀವಿ, ಧಾರ್ಮಿಕವಾಗಿ ದೌರ್ಜನ್ಯಕ್ಕೆ ಒಳಗಾದವ್ರಿಗೆ ನಾವು ಜಾಗ ಕೊಡ್ತೀವಿ ಅನ್ನೋ ಹೆಸರಲ್ಲಿ ಅಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಧಾರ್ಮಿಕ ದೌರ್ಜನ್ಯಕ್ಕೆ ತುತ್ತಾಗಿ 2014 ಡಿಸೆಂಬರ್ಗೆ ಮುಂಚೆ ಭಾರತಕ್ಕೆ ಬಂದಂಥ ಹಿಂದೂಗಳು, ಜೈನರು, ಬೌದ್ಧರು, ಕ್ರಿಶ್ಚಿಯನ್ನರು, ಪಾರ್ಸಿಗಳು, ಅಂದರೆ ಮುಸ್ಲಿಮರನ್ನು ಬಿಟ್ಟು ಮಿಕ್ಕೆಲ್ಲರು, ಇವರಿಗೆ ಅಂದರೆ ಮುಸ್ಲಿಮರಿಗೆ ನಾಗರಿಕತ್ವ ಕೊಡಲ್ಲ ಅನ್ನುವ ತಿದ್ದುಪಡಿ ಮಾಡೋದು. ಇದು ನಮ್ಮ ಸಂವಿಧಾನಕ್ಕೆ ಆಗ್ತಿರೋ ವಿಚಾರ. ಇದ್ರ ಬಗ್ಗೆ ನಾವು ಹೋರಾಟವನ್ನು ಮಾಡಿದ್ವಿ. ಆದರೆ ಸ್ನೇಹಿತರೆ, ವಿಷಯ ಅಷ್ಟೇ ಅಲ್ಲ, ದಯವಿಟ್ಟು ಗಮನ ಕೊಟ್ಟು ಕೇಳಿ. ಈ ಸತಿ ಮ್ಯಾನಿಫೆಸ್ಟೋ BJP ಬಿಡುಗಡೆ ಮಾಡಿದೆ. ಆ ಮ್ಯಾನಿಫೆಸ್ಟೋನಲ್ಲಿ CAA ಬಗ್ಗೆ ಮಾತ್ರ ಮಾತನಾಡಿದೆ, NPR, NRC ಬಗ್ಗೆ ಮೌನ ತಾಳಿದೆ. ಈ NPR, NRC ಏನಿದೆ ಅದು CAAಗಿಂತ ಇನ್ನೂ ಕ್ರೂರವಾದದ್ದು. 2003ನೇ ಇಸ್ವಿನಲ್ಲಿ ವಾಜಪೇಯಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವರು ಈ ದೇಶದ ಪ್ರತಿಯೊಬ್ಬರೂ ಕೂಡ ತಾವು ಈ ದೇಶದ ನಾಗರಿಕರು ಅಂತ ಸಾಬೀತು ಮಾಡಿಕೊಳ್ಳುವುದಕ್ಕೆ ಸೂಕ್ತವಾದ ಕಾಗದ ಪತ್ರಗಳನ್ನು ತೋರಿಸಬೇಕು ಅಂತ ಕಾಯ್ದೆ ಮಾಡಿದ್ದಾರೆ. ಯಾರ್ಯಾರಿಗೆ ಅನ್ವಯ ಆಗುತ್ತಿದ್ದು? ಬರೀ ಮುಸ್ಲಿಮರಿಗಲ್ಲ, ಈ ದೇಶದಲ್ಲಿರುವ 140 ಕೋಟಿ ಜನರು ಕೂಡ ಇದೇ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು 140 ಕೋಟಿ ಜನರು ಕೂಡ ನಾವು ಈ ದೇಶದ ನಾಗರಿಕರು ಅಂತ ಸಾಬೀತು ಮಾಡ್ಕೊಳ್ಬೇಕು. ಹೆಂಗೆ ಸಾಬೀತು ಮಾಡ್ಕೋಬೇಕು? ಟೈಮ್ ಆದರೆ ಹೇಳಿ. ಹೆಂಗೆ ಸಾಬೀತು ಮಾಡ್ಕೋಬೇಕು? 2003ರಲ್ಲಿ ಕಾನೂನಿಗೆ ತಿದ್ದುಪಡಿ ಮಾಡಿ, ಪೌರತ್ವ ನಾಗರಿಕತ್ವಕ್ಕೆ ತಿದ್ದುಪಡಿ ಮಾಡಿ 1986ಕ್ಕೆ ಮುಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ತೋರಿಸಿದ್ರೆ ಸಾಕು. ಈ ಸಭಾಂಗಣದಲ್ಲಿ ಎಷ್ಟು ಜನ 86ಕ್ಕೆ ಮುಂಚೆ ಹುಟ್ಟಿದ್ದೀರ? ಕೈ ಎತ್ತಿ. 86ಕ್ಕೆ ಮುಂಚೆ ಹುಟ್ಟಿದ್ದು ನೀವು? 86ಕ್ಕೆ ಮುಂಚೆ ಹುಟ್ಟಿದ್ರ? ನೀವು ಹುಟ್ಟಿದ್ದು ಆಸ್ಪತ್ರೆ ಅಲ್ಲ, ಮನೆಯಲ್ಲ. ಆಸ್ಪತ್ರೆಯಲ್ಲಿ ಎಷ್ಟು ಜನ ಹುಟ್ಟಿದ್ದೀರಾ? ಒಬ್ಬರು ಇಲ್ಲ. 86ಕ್ಕೆ ಮುಂಚೆ ಹುಟ್ಟಿದವರು ನೀವು ಈ ದೇಶದಲ್ಲೇ ಹುಟ್ಟಿದ್ದೀರಾ ಅನ್ನುವುದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡಬೇಕು. ಆ ಸರ್ಟಿಫಿಕೇಟ್ ಏನು ಅಂತ ನಾನು ಹೇಳ್ತೀನಿ ಆಮೇಲೆ. 86ರಿಂದ 2014 ನಡುವೆ ಹುಟ್ಟಿದವರು ಎಷ್ಟು ಜನ ಇದ್ದೀರಿ? ಇಲ್ಲಿ ಕೈ ಎತ್ತಿ. 86ರಿಂದ 2014 ನಡುವೆ, 86ರಿಂದ 2014 ನಡುವೆ ಹುಟ್ಟಿದವರು ನೀವು ಈ ದೇಶದಲ್ಲೇ ಹುಟ್ಟಿದ್ದೀರಾ, ನಿಮ್ಮ ಅಪ್ಪ ಅಮ್ಮಂದರು ಈ ದೇಶದಲ್ಲೇ ಹುಟ್ಟಿದ್ದಾರೆ, ಮತ್ತು ನೀವು ಅದೇ ಅಪ್ಪ ಅಮ್ಮಂಗೆ ಹುಟ್ಟಿದ್ದೀರಾ ಅಂತ 3 ಸರ್ಟಿಫಿಕೇಟ್ ಕೊಡಬೇಕು. ಅವೆಲ್ಲ ಹೇಳ್ತೀವಿ, ಆ ಸರ್ಟಿಫಿಕೇಟ್ ಎಷ್ಟು ಕಷ್ಟ ಅಂತ. ಆಮೇಲೆ 2014 ನಂತರ ಹುಟ್ಟಿದವ್ರಿಗೆ ಇನ್ನೂ ದೊಡ್ಡ ಕಷ್ಟ. ಅವರು ಈ ದೇಶದಲ್ಲಿ ಹುಟ್ಟಿರಬೇಕು, ಅವರಿಬ್ಬರು ಅಪ್ಪ ಅಮ್ಮಂದಿರಲ್ಲಿ ಒಬ್ಬರು ಈ ದೇಶದಲ್ಲಿ ಹುಟ್ಟಿರಬೇಕು, ಇನ್ನೊಬ್ಬರು ಅಕ್ರಮ ವಲಸಿಗರಲ್ಲ ಅಂತ ಸಾಬೀತು ಮಾಡಬೇಕು, ಮತ್ತು ತಾನು ಈ ಅಪ್ಪ ಅಮ್ಮಂದರಿಗೆ ಹುಟ್ಟಿದ್ದೀನಿ ಅಂತ ಸಾಬೀತು ಮಾಡಬೇಕು. ಈ ಥರದೊಂದು ಪ್ರಕ್ರಿಯೆ ಅಸ್ಸಾಂನಲ್ಲಿ ನಡೀತು. ಈ ಥರ ಏನು ಮಾಡ್ತಾರೆ, ನಾಳೆ ಸೆನ್ಸಸ್ ಶುರುವಾಗುತ್ತೆ. 2024 ಚುನಾವಣೆ ಮುಗಿದ ನಂತರ 2025ಕ್ಕೆ ಸೆನ್ಸಸ್ ಶುರುವಾಗುತ್ತೆ. ಸೆನ್ಸಸ್ ಮಾಡಬೇಕಾದ್ರೇ ಈ NPR, NRC ದಾಖಲೆ ಮಾಡೋದಕ್ಕೆ ನಿಮ್ಮ ಮನೆಗಳಿಗೆ ಬರ್ತಾರೆ, ನಿಮ್ಮನ್ನು ಪ್ರಶ್ನೆಗಳನ್ನು ಕೇಳ್ತಾರೆ. ತಾಲೂಕ್ ಅಧಿಕಾರಿ, ಒಬ್ಬ ತಾಲೂಕು ಆಫೀಸರ್, ಏನಂತಾರೆ ಅವನಿಗೆ, ತಹಶೀಲ್ದಾರ್, ಒಬ್ಬ ತಹಶೀಲ್ದಾರ್ ಅವರು ಸರ್ಟಿಫಿಕೇಟ್ ಕೇಳಿದಾಗ ನೀವು ಅವನು ಕೇಳುವ ಎಲ್ಲ ಸರ್ಟಿಫಿಕೇಟ್ಗಳನ್ನ ಕೊಟ್ಟು ಈ ದೇಶದ ನಾಗರಿಕ ನೀನು ಅಂತ ಸಾಬೀತು ಮಾಡ್ಕೋಬೇಕು. ಇಲ್ಲ ಅಂತಂದರೆ ನಿಮ್ಮ ಹೆಸರಿನ ಪಕ್ಕದಲ್ಲಿ D ಅಂತ ಸೇರಿಸ್ತಾರೆ ಸೆನ್ಸಸ್ಸಲ್ಲಿ. D ಅಂದರೆ ಏನಪ್ಪ ಅಂದರೆ ಡೌಟ್ಫುಲ್.
ಸಂಶಯಾಸ್ಪದ. ಫಸ್ಟ್ ಏನು ಮಾಡ್ತಾರೆ, NPR, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಿ. ಈ ದೇಶದಲ್ಲಿ ಯಾರಿದಾರೋ ಅವರೆಲ್ಲರದು ಪಟ್ಟಿ ಮಾಡ್ಕೊಂಬಿಡೋದು. ಪಾಪ್ಯುಲೇಷನ್ ರಿಜಿಸ್ಟ್ರಿ ಮಾಡಾದಮೇಲೆ ಪ್ರತಿಯೊಬ್ಬರೂ ಕೂಡ ಈ ಸರ್ಟಿಫಿಕೇಟ್ಗಳನ್ನ ಕೊಡಿ ಅಂತ ಕೇಳ್ತಾರೆ. 1 ತಿಂಗಳೊಳಗೆ ನೀವು ಕೊಡಲಿಲ್ಲ ಅಂತಂದರೆ D ಅಂತಿರೋರನ್ನ ನೀವು ಈ ದೇಶದ ನಾಗರಿಕರಲ್ಲ ಅಂತ ಹೊರಗಿಡ್ತಾರೆ. ಯಾಕಂದರೆ NPR ಇಂದ ಅವರು NRC ಮಾಡ್ತಾರೆ, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್. ಈ ದೇಶದಲ್ಲಿ ಇಷ್ಟು ಜನ ಇರ್ಬೋದು, ಆದರೆ ಇಷ್ಟು ಜನರಲ್ಲಿ ಈ ದೇಶದ ನಾಗರಿಕರು ಯಾರು ಅಂತ ಇನ್ನೊಂದು ಪಟ್ಟಿ ಮಾಡ್ತಾರೆ. ಅದನ್ನೇ NRC ಅಂತ ಕರೆಯೋದು, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್. ನೀವು ಪಾಪ್ಯುಲೇಷನ್ನಿಂದ ಸಿಟಿಜನ್ ಅಂತ ಅಂದರೆ ನಾಗರಿಕರು ಅಂತ ನೀವು ಕ್ವಾಲಿಫೈ ಆಗುವುದಕ್ಕೆ ಏನೇನು ಸರ್ಟಿಫಿಕೇಟ್ ಕೊಡಬೇಕು? ಮೊದಲನೇದು, ನಿಮ್ಮೆಲ್ಲರಿಗೂ ಕೂಡ ಒಂದು ಭ್ರಾಂತಿ ಇರ್ಬೋದು, ನಮ್ಮೆಲ್ಲರ ಹತ್ರನೂ ಆಧಾರ್ ಕಾರ್ಡ್ ಇದೆ ಅಂತ ಅಲ್ವಾ? ಆಧಾರ್ ಕಾರ್ಡ್ನಲ್ಲಿ ಹಿಂಬದಿ ಪುಟದಲ್ಲೇ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಆಧಾರ್ ಎನ್ನುವುದು ನಿಮ್ಮ ಗುರುತಿನ ಚೀಟಿಯೇ ಹೊರತು ನಿಮ್ಮ ನಾಗರಿಕತ್ವಕ್ಕೆ ಪುರಾವೆ ಅಲ್ಲ. ತುಂಬ ಸ್ಪಷ್ಟವಾಗಿ ಬರೆದಿದ್ದಾರೆ, ನೀವು ಆಧಾರ್ ಕಾರ್ಡ್ನ ತೆಗೆದು ನೋಡಿ. ನೆಕ್ಸ್ಟ್ ಏನು ಮಾಡ್ತೀರಿ, ರೇಷನ್ ಕಾರ್ಡ್ ಇದೆ ಅಂತ. ಅಸ್ಸಾಂನಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಇತರ ಎಲ್ಲ ಕಾಯ್ದೆಗಳು ಕಾಗದ ಪತ್ರಗಳೊಂದಿಗೆ ರೇಷನ್ ಕಾರ್ಡ್ನ ಒಪ್ಕೋತೀವಿ, ಬರೀ ರೇಷನ್ ಕಾರ್ಡ್ ಒಪ್ಕೊಳ್ಳೋಲ್ಲ. ವೋಟರ್ ಕಾರ್ಡು ಕೂಡ ಬರೀ ಅಷ್ಟೇ ಸಾಲಲ್ಲ. ಯಾಕಂದರೆ ಅವರ ತರ್ಕ ವೋಟರ್ ಕಾರ್ಡು, ರೇಷನ್ ಕಾರ್ಡು, ಆಧಾರ್ ಕಾರ್ಡು ಇವು ಮೂರಕ್ಕೂ ಕೂಡ ನೀವು ಸರ್ಕಾರಕ್ಕೆ ಏನು ಮಾಹಿತಿ ಕೊಟ್ಟಿದ್ದೀರೋ ಅದನ್ನು ಆಧರಿಸಿ ಅವರು ನಿಮಗೆ ಕೊಟ್ಟಿರ್ತಾರೆ. ಸರ್ಕಾರನೇ ಪರಿಶೀಲಿಸಿದೆಯಾ? ಸರ್ಕಾರ ಯಾವುದನ್ನು ಪರಿಶೀಲಿಸುತ್ತೆ? ಉದಾಹರಣೆಗೆ ಅವ್ರು ಹೇಳೋದೇನು, ಜನನ ಮರಣ ನೋಂದಣಿ ಸರ್ಟಿಫಿಕೇಟ್. ಯಾರ್ಯಾರು ಆಸ್ಪತ್ರೆಯಲ್ಲಿ ಹುಟ್ಟಿದ್ದಾರೆ, ಆಸ್ಪತ್ರೆಯಲ್ಲಿ ಹುಟ್ಟಿದಾಗ ಎಷ್ಟು ಜನ ಇಲ್ಲ ಆಸ್ಪತ್ರೆಯಲ್ಲಿ ಹುಟ್ಟಿದ್ದೀರಾ? ಕೈ ಎತ್ತಿ. ಯಾರು ಹುಟ್ಟಿಲ್ಲ. ಆಸ್ಪತ್ರೆಯಲ್ಲಿ ಏನು ಸರ್ಟಿಫಿಕೇಟ್ ಕೊಡ್ತಾರೆ? ಇಂಥ ಹೆಸರಿನ ಅಮ್ಮ, ಇಂಥ ಹೆಸರಿನ ಅಪ್ಪ, ಇವರಿಬ್ಬರಿಗೆ ಈ ದಿನಾಂಕದಂದು ಗಂಡೋ ಹೆಣ್ಣೋ ಮಗು ಹುಟ್ಟಿತು. ಶಿವಸುಂದರ್ ಹುಟ್ಟದ ಅಂತ ಕೊಡಲ್ಲ. ಅದು 6 ತಿಂಗಳಾದ ಮೇಲೆ ನಾವು ಹೋಗಿ ಅಲ್ಲಿರೋ ಕಚೇರಿಗೆ ಹೇಳಿ, ನೋಡಿ ಸ್ವಾಮಿ ಆ ಮಗುನೇ ಈ ಶಿವಸುಂದರರು, ಆದ್ದರಿಂದ ಶಿವಸುಂದರ್ ಇವರ ಅಪ್ಪ ಅಮ್ಮನ ಮಗ. ಅಷ್ಟು ಎಷ್ಟು ಜನ ಮಾಡ್ಕೊಂಡಿದ್ದೀವಿ ನಾವು ಅದನ್ನು? ಮಾಡ್ಕೊಂಡಿದ್ದೀವ ನಾವು ಯಾರೂ ಮಾಡ್ಕೊಂಡಿದ್ದೀವಿ. ಅದು ಬಿಟ್ಟರೆ ಪಾಸ್ಪೋರ್ಟ್ ಇರಬೇಕು. ಯಾಕಂದರೆ ನಿಮಗೆ ಗೊತ್ತು, ಪಾಸ್ಪೋರ್ಟ್ ಮಾಡ್ಕೋಬೇಕು ಅಂದರೆ ಪೊಲೀಸರು ಬಂದು ವೆರಿಫೈ ಮಾಡ್ತಾರೆ, ನೀನು ಅದೇ ಇದೆಯಲ್ಲಿ ನಿಮ್ಮಲ್ಲಿ ಎಷ್ಟು ಜನರ ಹತ್ರ ಪಾಸ್ಪೋರ್ಟ್ ಇದೆ? ನನ್ನ ಹತ್ರ ಅಂತೂ ಇಲ್ಲ, ಪಾಸ್ಪೋರ್ಟ್ ಇಲ್ಲ. ಮೂರನೇದು, ಪೊಲೀಸರು ಬಂದು ಯಾವಾಗ ವೆರಿಫೈ ಮಾಡ್ತಾರೆ? ಏನಾದರೂ ನೀವು ಗಲಾಟೆ ಮಾಡ್ಕೊಂಡ್ರೆ. ಸೊ ನಿಮ್ಮ ಹೆಸರ ಮೇಲೆ ಕೇಸ್ ಇದ್ದರೆ ನೀವು ಬಚಾವ. ಅದರರ್ಥ ನಾಳೆ ನಾಡಿದ್ದು ಕೇಸ್ ಮಾಡ್ಕೋಬೇಡಿ, ನಿಮ್ಮ ಮೇಲೆ ಕೇಸ್ ಇರಬೇಕು. ಅಥವಾ ನಿಮ್ಮ ಹೆಸರಿನಲ್ಲಿ ಆಸ್ತಿ ಇರಬೇಕು. ಏನಾಗಿದೆ ಅಸ್ಸಾಂನಲ್ಲಿ, 3 ಕೋಟಿ ಜನಸಂಖ್ಯೆ ಇರುವ ಅಸ್ಸಾಂನಲ್ಲಿ 19 ಲಕ್ಷ ಜನರಿಗೆ ಕಾಗದ ಪತ್ರಗಳಿಲ್ಲ ಅಂತ ಡೌಟ್ಫುಲ್ ಅಂತ ಡಿಕ್ಲೇರ್ ಮಾಡಿದೆ. 19 ಲಕ್ಷ ಜನರಲ್ಲಿ 12 ಲಕ್ಷ ಜನ ಹಿಂದೂಗಳು, 7 ಲಕ್ಷ ಜನ ಮಾತ್ರ ಮುಸ್ಲಿಮರು. 12 ಲಕ್ಷ ಜನ ಹಿಂದೂಗಳಲ್ಲಿ 9 ಲಕ್ಷ ಜನ ವೃದ್ಧ ಮಹಿಳೆಯರು, ಹಿಂದೂ ವೃದ್ಧ ಮಹಿಳೆಯರು. ಯಾಕೆ? ಹಿರಿಯ ಮಹಿಳೆಯರಿಗೆ 16 ವರ್ಷ ತುಂಬಕ್ಕೆ ಮುಂಚೆ ಮದುವೆ ಇಲ್ವಲ್ಲ. ಹೀಗಾಗಿ ಗಂಡ ನಾಗರಿಕ, ಗಂಡ ಈ ದೇಶದವನು, ಮಗ ಈ ದೇಶದವನು, ಅಮ್ಮ ಅಜ್ಜಿ ಈ ದೇಶದವರಲ್ಲ. ಈಗ ಏನು ಮಾಡ್ತೀರಾ 9 ಲಕ್ಷ ಜನನ್ನ? ಇದು ತುಂಬ ಗಂಭೀರವಾದಂಥ ವಿಷಯ. ನಾಳೆ ನಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಈ ದೇಶ ಏನು ಮಾಡ್ತಿದೆ ಈ ಸರ್ಕಾರ ಯಾಕೆ ಇರಬಾರ್ದು ಅನ್ನುವುದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ. ನಾಳೆ ಬರ್ತಾರೆ ನಿಮ್ಮ ಮನೆಗೆ. 19 ಲಕ್ಷ ಜನರನ್ನ ಏನು ಮಾಡ್ತೀರಿ? ಅವರೆಲ್ಲ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಅಂತ ಆಯಿತು. ಆವಾಗ ಇವರು ಎಂಥ ಧೂರ್ತರು, ಕುತಂತ್ರಿಗಳು ಅಂತ ನೀವು ಅರ್ಥ ಮಾಡ್ಕೋಬೇಕು. ಅಮಿತ್ ಶಾ ಅವರು 2019 ಚುನಾವಣೆಯಲ್ಲಿ ಕ್ರೊನಾಲಜಿ ಸಮझ लीजिए ಅಂತ ಒಂದು ಭಾಷಣ ಮಾಡಿದ್ರು, ನಿಮಗೆ ಜ್ಞಾಪಕ ಇರಬೇಕು. पहले NPR हो, पहले CAA आएगा, CAA का बाद NPR आएगा, बाद में NRC आएगा. जो हिंदुओं को NPR NRC के तरफ से सिटीजनशिप नहीं मिलेगा, उनको हम CAA के तरफ से देंगे. ಮೊದಲು CAA ಜಾರಿಗೆ ತರ್ತೀವಿ, ಅದಾದಮೇಲೆ NPR NRC ಮಾಡ್ತೀವಿ. ಯಾವ ಹಿಂದೂಗಳಿಗೆ
NPR/NRCನಲ್ಲಿ ಕಾಗದ ಪತ್ರ ಇಲ್ಲ ಅಂತ ನಾಗರಿಕತ್ವ ಕಳ್ಕೊಂಡಿರ್ತಾರೋ ಅವ್ರಿಗೆ ನಾವು CAA ಮೂಲಕ ಕೊಡ್ತೀವಿ. ಇದು ಎಂಥ ಮಹಾಮೋಸ ಅಂತಂದರೆ, ಮೊನ್ನೆ CAA ಅದು ಕಾನೂನು ಪಾಸಾಗಿದ್ದು 2019ರಲ್ಲಿ, ಮೊನ್ನೆ 2024ರಲ್ಲಿ ಚುನಾವಣೆ ಡಿಕ್ಲೇರ್ ಆದಮೇಲೆ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿದ್ದಾರೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಹಿಂದೂಗಳು ಕೂಡ 9 ಕಾಗದ ಪತ್ರಗಳನ್ನು ಕೊಡಬೇಕು. ಆ 9 ಕಾಗದ ಪತ್ರದಲ್ಲಿ ಮುಖ್ಯವಾದದ್ದೇನಪ್ಪ ಅಂತಂದರೆ, ನಾನು ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ 3 ದೇಶದಿಂದ ನಾನು ಬಂದಿದ್ದೀನಿ ಅಂತ ಆ ದೇಶದ ನಾಗರಿಕತ್ವ ತೋರಿಸಿ. ನೀವು ಈ ದೇಶದಲ್ಲೇ 70-80 ವರ್ಷದಿಂದ ಬದುಕಿದ್ರು ಕೂಡ ನಿಮಗೆ ಈ ದೇಶದ ಸರ್ಟಿಫಿಕೇಟ್ ಸಿಕ್ಕಿಲ್ಲ. ನೀವು ಪರದೇಶದಿಂದ ಬಂದ್ರಿ ಅಂತ ಬಿಟ್ಟು ಯಾವನು ಕೊಡ್ತಾನೆ ನಿಮಗೆ? ಸೊ ವಿಷಯ, ಹಿಂದೂಗಳಿಗೂ ದ್ರೋಹ ಬಗೆತಿದ್ದಾರೆ, ಮುಸ್ಲಿಮರಿಗೆ ಎದೆಗೆ ಚೂರಿ ಆಗ್ತಿದ್ದಾರೆ, ಹಿಂದೂಗಳಿಗೆ ಬೆನ್ನುಗೆ ಚೂರಿ ಆಗ್ತಿದೆ. ವಿಷಯ ಏನು? 3 ಕೋಟಿ ಜನಸಂಖ್ಯೆ ಇರುವ ಅಸ್ಸಾಮಿನಲ್ಲಿ 19 ಲಕ್ಷ ಜನ ನುಸುಳುಕೋರರು, ಅಕ್ರಮ ವಲಸಿಗರು ಸಿಕ್ಕರೆ 140 ಕೋಟಿ ಇರುವ ಭಾರತದಲ್ಲಿ ಎಷ್ಟು ಜನ ಸಿಕ್ಕರು? ಅದರಲ್ಲಿ ವಿಶೇಷವಾಗಿ ದಲಿತರು, ಆದಿವಾಸಿಗಳು, ಸ್ಲಮ್ಗಳಲ್ಲಿ ಇರುವಂತಹ ಎಲ್ಲ ಜಾತಿ ಧರ್ಮಗಳ ಬಡವರು, ಅವ್ರ ಹತ್ರ ಇರಲ್ಲ ಕಾಗದ ಪತ್ರ. ಒಂದು ಅಂದಾಜಿನ ಪ್ರಕಾರ ಏನಿಲ್ಲ ಅಂದರೂ ಕೂಡ ಒಂದು 10-20 ಕೋಟಿ ಜನರ ಹತ್ರ ಕಾಗದ ಪತ್ರಗಳಿರೋಲ್ಲ. ಏನು ಮಾಡ್ತೀರಾ? ಅವ್ರನ್ನ ಜೈಲ್ಗೆ ಹಾಕ್ತೀರಾ? ಈ ದೇಶದಲ್ಲಿ 1500 ಜೈಲುಗಳಿದೆ. 1500 ಜೈಲಿನಲ್ಲಿ 4.5 ಲಕ್ಷ ಜನ ಇದ್ದಾರೆ ಕೆಪಾಸಿಟಿಗೆ ಮೀರಿ. ಈಗ ನೀವು 1500 ಜೈಲು ಕಟ್ಟಿ 4.5 ಲಕ್ಷ ಜನ ಇದ್ದಾರೆ, 20 ಕೋಟಿ ಜನ ಜೈಲ್ಗೆ ಹಾಕಬೇಕು ಅಂದರೆ ಎಷ್ಟು ಜೈಲು ಕಟ್ಟುತ್ತೆ? ಏನು ಮಾಡ್ತೀರಾ ಇವರು? ಸರ್ಕಾರದ ಉದ್ದೇಶ ಏನಪ್ಪ ಅಂದರೆ, ಇವರು ನಾಗರಿಕರಲ್ಲ, 2ನೇ ದರ್ಜೆ ನಾಗರಿಕರು. 2ನೇ ದರ್ಜೆ ನಾಗರಿಕರು ಅಂದರೆ, ಈಗ ನಿಮಗೇನಾದರೂ ಅನ್ಯಾಯ ಆದರೆ, ಈಗ ನಾವು ಇಲ್ಲಿ ಸಭೆ ಮಾಡಿದ್ದೀವಿ, ಸಭೆ ಮಾಡಿ ಏನು ಹೇಳ್ತಾ ಇದ್ದೀವಿ, ನೀನು ಇದನ್ನು ಕೊಡಲಿಲ್ಲ ಅಂದರೆ ನೀನು ಓಟ್ ಹಾಕಲ್ಲ ಅಂತ ಹೇಳ್ತೀವಿ. ನಿಮ್ಗೆ ಆ ಅಧಿಕಾರ ಇರಲ್ಲ. ಯಾರು ಕಾಗದ ಪತ್ರ ಕೊಡೋದಿಲ್ಲ ಅವ್ರು ನೀವು ನಾಗರಿಕರಲ್ಲ. ಈ ದೇಶದ ಸರ್ಕಾರ ಕೊಡುವ ಯಾವ ಹಕ್ಕುಗಳು ನಿಮಗೆ ಸಿಗಲ್ಲ. ಅಂದರೆ ಪರೋಕ್ಷವಾಗಿ ಈ ದೇಶದ ಬಡ ಜನರನ್ನು ಈ ದೇಶದ ನಾಗರಿಕರೇ ಅಲ್ಲ ಅಂತ ಮಾಡುವ ದೊಡ್ಡ ಸಂಚು ಈ ಸರ್ಕಾರ ಮಾಡ್ತಾರೆ. ಈ ಸರ್ಕಾರ ಬಂದ ತಕ್ಷಣ ಮಾಡೋದು, ಅವರು 100 ದಿವಸದ ಒಂದು ಪ್ರೋಗ್ರಾಮ್ ಹಾಕಿದ್ರು, 100 ದಿವಸದ ಒಂದು ಕಾರ್ಯಕ್ರಮ. ಆ 100 ದಿವಸದ ಕಾರ್ಯಕ್ರಮದಲ್ಲಿ ಇನ್ನೊಂದು ತುಂಬ ಮುಖ್ಯವಾಗಿ ಅವ್ರು ಹೇಳಿರೋದು ಏನಪ್ಪ ಅಂದರೆ, ನಿರ್ಮಲಾ ಸೀತಾರಾಮನ್ ಅವರು ಕೊನೆ ಅವರ ಬಜೆಟ್ ಭಾಷಣ ಮಾಡಬೇಕಾದ್ರೆ ಹೇಳಿದ್ದೇನಪ್ಪ ಅಂದರೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಈ ದೇಶದ ಉದ್ಯಮಿಗಳು ಉತ್ಪಾದನೆ ಮಾಡುವುದಕ್ಕೆ ಅತ್ಯಗತ್ಯವಾಗಿರುವ ಭೂಮಿ, ಬಂಡವಾಳ ಮತ್ತು ಕಾರ್ಮಿಕರು, ಈ 3 ಕಾಯ್ದೆಗಳಲ್ಲಿ ಸಂಪೂರ್ಣವಾಗಿ ಉದ್ಯಮಿಗಳ ಪರವಾಗಿರುವ ಕಾನೂನು ಮಾಡಲು ನಾವು ಅರೇಂಜ್ ಮಾಡ್ಕೊಂಡಿದ್ದೀವಿ. ಅಂದರೆ ಇನ್ನು ಮುಂದೆ ಉದ್ಯಮಿಗಳ ಆಸಕ್ತಿಯೇ ದೇಶದ ಹಿತಾಸಕ್ತಿ. ಉದ್ಯಮಿಗಳ ಆಸಕ್ತಿಗೆ ವಿರುದ್ಧವಾಗಿ ಮಾತಾಡಿದ್ರೆ ದೇಶದ್ರೋಹ. ಅಂದರೆ ಈ ದೇಶದ ಪ್ರಧಾನ ನಾಗರಿಕರ್ಯಾರು? ಅಂಬಾನಿಗಳು, ಅದಾನಿಗಳು. ಅಧೀನ ನಾಗರಿಕರ್ಯಾರು? ನಾವುಗಳು. ಸೊ ಮುಂದಿನ 100 ದಿನಗಳಲ್ಲಿ ಇವರು ಅಧಿಕಾರಕ್ಕೆ ಬಂದರು. ನಿಮಗೆ ಜ್ಞಾಪಕ ಇರ್ಬೋದು, 2013ನೇ ಇಸ್ವಿನಲ್ಲಿ ಇನ್ನೇನು ಚುನಾವಣೆ ಘೋಷಣೆ ಆಗುತ್ತೆ ಅನ್ಬೇಕಾದ್ರೆ ಆಗ ಒಂದು ಕಾನೂನು ತಂದರು. ಹಳ್ಳಿನಲ್ಲಿ ಯಾವುದಾದ್ರೂ ಉದ್ಯಮಕ್ಕೆ ಜಮೀನನ್ನು ವಶಪಡಿಸ್ಕೋಬೇಕಾದ್ರೆ ಆ ಹಳ್ಳಿಯ 75% ಜನರ ಒಪ್ಪಿಗೆ ಇರಬೇಕು. ಹಾಗೂ ವಶಪಡಿಸಿಕೊಳ್ಳುವುದಕ್ಕೆ ಮುಂಚೆ ಜಮೀನು ಕೊಟ್ಟವರಿಗೆ ಪುನರ್ವಸತಿ ಮತ್ತು ಪರಿಹಾರ ಕೊಟ್ಟಾದ್ಮೇಲೆ ವಶಪಡಿಸ್ಕೋಬೇಕು ಅಂತ ಒಂದು ಕಾನೂನು ಇತ್ತು. ಇದು ಸರಿಯಾದ ಕಾನೂನಾ ಅಲ್ವಾ? ಇದು ಸರಿಯಾದ ಕಾನೂನು. 2014ಕ್ಕೆ ಸರ್ಕಾರ ಇವ್ರದ್ದು ಬಂದ ತಕ್ಷಣ ಈ ಕಾನೂನು ನಾವು ಜಾರಿಗೆ ತರಲ್ಲ, ಇದರಿಂದ ವಿದೇಶಿ ಬಂಡವಾಳ ನಮ್ಮ ದೇಶಕ್ಕೆ ಬರೋದು ನಿಂತೋಗುತ್ತೆ, ಸ್ವದೇಶಿ ಉದ್ಯಮಗಳಿಗೆ ಪೆಟ್ಟಾಗುತ್ತೆ ಅಂತ ಅದನ್ನು ಕೈಬಿಟ್ಟಿದ್ವಿ. ಈಗ ಹೊಸದಾಗಿ ಕಾನೂನು ತರ್ತೀವಿ ನಾವು ಸರ್ಕಾರ ಅಧಿಕಾರಕ್ಕೆ ಬಂದರೆ. ಇನ್ನು ಮೇಲೆ ದೇಶದ ಹಿತಾಸಕ್ತಿ ಎನ್ನುವ ಹೆಸರಿನಲ್ಲಿ ಕೃಷಿ ಭೂಮಿಯನ್ನು ವಶಪಡಿಸ್ಕೊಂಡ್ರೆ ರೈತರು ಅದರ ಬಗ್ಗೆ ಸೊಲ್ಲೆತ್ತೋಂಗಿಲ್ಲ. ಈ ಹಿಂದಿನ ಸರ್ಕಾರಗಳು ಉದ್ಯಮಗಳ ಜೊತೆ ಕೈಗೂಡಿಸಿ ರೈತರಿಗೆ ಮಂಕುಬೂದಿ ಏರ್ಚಿ ಕಿತ್ಕೊತಿದ್ವು. ಈಗ ಇವರು ಅದನ್ನು ಶಾಸನ ಮಾಡ್ತಿದ್ದಾರೆ.
ನನ್ನ ಜಮೀನು ನಾನು ಕೊಡಲ್ಲ ಅಂತ ನೀವು ಹೇಳಂಗಿಲ್ಲ. ಅಂದರೆ ಈ ಭೂಮಿಯ ಮೇಲೆ ಪರಮಾಧಿಕಾರ ನನಗಲ್ಲ ಇರೋದು, ಅದಾನಿ ಅಂಬಾನಿಗೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಅವ್ರು ಮಾತಾಡಿದ್ದು ಯಾವುದು? ಭ್ರಷ್ಟಾಚಾರವನ್ನು ನಾವು ನಿಗ್ರಹ ಮಾಡ್ತೀವಿ. ಆಗ 2G ಇತ್ತು, CAG ಇತ್ತು, ಕೋಲ್ ಸ್ಕ್ಯಾಮ್ ಇತ್ತು, ಕೋಟ್ಯಾಂತರ ರೂಪಾಯಿ ಈ ದೇಶಕ್ಕೆ ನಷ್ಟವಾಗಿದೆ. ಆದ್ದರಿಂದ ನಾವು ಭ್ರಷ್ಟಾಚಾರವನ್ನು ನಿಗ್ರಹ ಮಾಡೋದಕ್ಕೆ ನಮಗೆ ಓಟ್ ಕೊಡಿ ಅಂತಂದು. ಎಲೆಕ್ಟ್ರಲ್ ಬಾಂಡ್ ಅಂತ ಇತ್ತೀಚೆಗೆ ನೀವು ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀವಿ. ಏನಿದು ಎಲೆಕ್ಟ್ರಲ್ ಬಾಂಡ್? ಏನಿದು ಎಲೆಕ್ಟ್ರಲ್ ಬಾಂಡ್? ಎಲೆಕ್ಟ್ರಲ್ ಬಾಂಡ್ ಅಂದರೆ ಕಾರ್ಪೊರೇಟ್, ಇದುವರ ತನಕ ಕಾರ್ಪೊರೇಟ್ ಕಂಪ್ನಿಗಳು ಹಣ ಕೊಡ್ತಾ ಇದ್ವು ಪಕ್ಷಗಳಿಗೆ. ಯಾವ ಪಕ್ಷಕ್ಕೆ ಕೊಟ್ಟರು, ಎಷ್ಟು ಕೊಟ್ಟರು ಅನ್ನೋದು ಜನರಿಗೆ ಗೊತ್ತಾಗ್ತಿತ್ತು. ಇವರು ಭ್ರಷ್ಟಾಚಾರ ನಿಷೇಧ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದು ಮಾಡಿದ್ದೇನಪ್ಪ ಅಂತಂದರೆ, ಯಾವ ಕಂಪನಿ ಯಾವ ಪಕ್ಷಕ್ಕೆ ಎಷ್ಟು ಕೊಡ್ತು ಅಂತ ವಿರೋಧ ಪಕ್ಷಕ್ಕೆ ಗೊತ್ತಾಗಲ್ಲ, ನಮಗೆ ಗೊತ್ತಾಗಲ್ಲ, ಸರ್ಕಾರಕ್ಕೆ ಗೊತ್ತಾಗುತ್ತೆ. ಸರ್ಕಾರಕ್ಕೆ ಗೊತ್ತಾಗದ ಯಾಕಂತಂದರೆ SBI ಮೂಲಕನೇ ಮಾಡಬೇಕು. SBI ಸರ್ಕಾರದ ಕೆಳಗಿದೆ. ವಿರೋಧ ಪಕ್ಷಕ್ಕೆ ಗೊತ್ತಾಗಲ್ಲ, ಜನರಿಗೆ ಗೊತ್ತಾಗಲ್ಲ. ಸರ್ಕಾರಕ್ಕೆ ಗೊತ್ತಾಗುತ್ತೆ ಅಂದರೆ ಏನು ಮಾಡ್ತಾರೆ ಅವರು? ನನಗೆ ಕೊಡಲಿಲ್ಲ ಅಂದರೆ ನಾಳೆ ನಿನಗೇನು ಮಾಡ್ತೀನಿ ನೋಡು ಅಂತ. ಇವತ್ತು ಅದು ಒಟ್ಟು ಹೊರಗಡೆ ಬಂದಿರೋಂಥ ವಿಷಯ ಏನು ಹೇಳ್ತಿದೆ? ಒಂದು 2-3 ಉದಾಹರಣೆಗಳು ಹೇಳ್ತೀನಿ. ಒಟ್ಟು 16,300 ಕೋಟಿ ರೂಪಾಯಿಯಷ್ಟು ಹಣವನ್ನು ಎಲೆಕ್ಟ್ರಲ್ ಬಾಂಡ್ ಹೆಸರಲ್ಲಿ ಕಾರ್ಪೊರೇಟ್ ಕಂಪ್ನಿಗಳು ಕೊಟ್ಟಿದ್ದಾರೆ. ಅದರಲ್ಲಿ 8,200 ಕೋಟಿ ರೂಪಾಯಿ ಬರೀ BJPಗೆ ಹೋಗಿ. ಕೊಡಕ್ಕೆ ಮುಂಚೆ ಏನಾಗಿದೆ ಅನ್ನೋದು ಮುಖ್ಯ. ಕೊಡಕ್ಕೆ ಮುಂಚೆ ಏನಾಗಿದೆ? ಕೋವಿಡ್ ಬಂತು, ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಕೋವಿಡ್ ಬಂದಾಗ ಪಡಿಬಾಡದ ಪಾಠಗಳನ್ನು ಪಟ್ವಿ. ಆವಾಗ ರೆಮಿಡಿಸಿವಿರ್ ಅನ್ನುವಂಥ ಒಂದು ಔಷಧಿಯನ್ನು, ಇನ್ನೂ ವ್ಯಾಕ್ಸಿನ್ ಬಂದಿರಲಿಲ್ಲ, ಅವಾಗ ತೊಗೋತಾ ಇದ್ವಿ ನಾವು. ರೆಮಿಡಿಸಿವಿರ್ ಔಷಧಿಯನ್ನು ಉತ್ಪಾದನೆ ಮಾಡ್ತಿದ್ದಂಥ ಹ್ಯಾರ್ಟೋ ಅನ್ನುವ ಕಂಪನಿ ಮತ್ತು ಟೊರೆಂಟ್ ಫಾರ್ಮಾ ಅನ್ನುವ 2 ಕಂಪನಿ. ಟೊರೆಂಟ್ ಫಾರ್ಮಾ ಅನ್ನೋ ಕಂಪನಿ ಗುಜರಾತ್ದು. 2002ರಲ್ಲಿ ಗುಜರಾತ್ನಲ್ಲಿ ನರಮೇಧ ನಡೆದಾಗ ಮೋದಿಯ ನೇತೃತ್ವದಲ್ಲಿ, ಮೋದಿಯ ಜೊತೆಗೆ ನಿಂತ ಕಂಪನಿಗಳಲ್ಲಿ ಇದು ಒಂದು. ಅದಾನಿ ನಿಂತ, ಇವನು ಮೆಹ್ತಾ ಅಂತೇಳಿ ಇವನೊಬ್ಬ ನಿಂತ. ಇವರು ಯಾವುದೇ ಪರಿಶೀಲನೆ ಮಾಡದೆ ಔಷಧಿಯನ್ನು ಮಾರುಕಟ್ಟೆಗೆ ಬಿಟ್ಟರು. ಪರಿಶೀಲನೆ ಯಾಕೆ ಮಾಡಿಲ್ಲ ಅಂತ ನೋಟಿಸ್ ಕೊಟ್ಟರು. ನೋಟಿಸ್ ಕೊಟ್ಟ ತಕ್ಷಣ ಅವರೊಂದು 100 ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದ್ರು. ಆಮೇಲೆ ನೋಟಿಸೇ ನಡೀಲಿ, ವಿವರಣೆಗಳೇ ಆಗಲಿಲ್ಲ. ಮೇಗಾ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಇದೆ, ಆಂಧ್ರದ್ದು. TV9 ಅಂತ ನೀವು ನೋಡ್ತಿರಲ್ಲ, ಆ ನ್ಯೂಸ್ ಇದರ ಮಾಲೀಕ. ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಕಾಳೇಶ್ವರ್ ಇರಿಗೇಷನ್ ಪ್ರಾಜೆಕ್ಟ್ ಅಂತ ಒಂದಿದೆ. ಇದರ ಕಾಂಟ್ರ್ಯಾಕ್ಟನ್ನು ಮೇಗಾ ಇನ್ಫ್ರಾಸ್ಟ್ರಕ್ಚರ್ಗೆ ಕೊಡೋದಕ್ಕೆ ಮುಂಚೆ 80,000 ಕೋಟಿ ರೂಪಾಯಿ ಆ ಪ್ರಾಜೆಕ್ಟ್ ಕಾಸ್ಟ್. ಮೇಗಾ ಇನ್ಫ್ರಾಸ್ಟ್ರಕ್ಚರ್ಗೆ ಕೊಟ್ಟ ತಕ್ಷಣ 1,50,000 ಕೋಟಿ ರೂಪಾಯಿ ಆಯಿತು ಪ್ರಾಜೆಕ್ಟ್ ಕಾಸ್ಟ್. ಹೆಚ್ಚುವರಿ 80,000 ಕೋಟಿ ರೂಪಾಯಿ ಕೊಡೋದು ಯಾರು? ನಮ್ಮ ತೆರಿಗೆಯಿಂದಲೇ ಕೊಡಬೇಕು. ಅದರಲ್ಲಿ ಅರ್ಧ ನಿಮಗೆ, ಅರ್ಧ ನಮಗೆ. ನವಯುಗ ಅಂತ ಒಂದಿದೆ ಕಂಪನಿ. ನಿಮಗೆ ಒಂದು ಸುರಂಗ ಮಾರ್ಗ ಕುಸಿದು ಬಿದ್ದು 16 ಜನ ಸುಮಾರು ಒಂದು 40-50 ದಿನಗಳ ತನಕ ಸಿಗಾಕೊಂಬಿಟ್ಟಿದೆ. ನಿಮಗೆ ಜ್ಞಾಪಕ ಇರ್ಬೋದು. ಈ ಸುರಂಗ ಕಟ್ಟಿದ್ದಂಥ ಕಂಪನಿ ಹೆಸರು ನವಯುಗ ಕಂಪನಿ. ಇದೇ ಕಂಪನಿ 3 ತಿಂಗಳ ಕೆಳಗಡೆ ಇದೇ ಕಂಪನಿ ನಾಗ್ಪುರದಿಂದ ಬಾಂಬೆಗೆ ಒಂದು ಹೈವೇ ಕಟ್ತಾ ಇತ್ತು. ಅಲ್ಲೂ ಕೂಡ ಕ್ರೇನ್ ಕುಸಿದು ಬಿದ್ದು 23 ಜನ ಸತ್ತಿದ್ರು. ಅದೇ ಕಂಪ್ನಿಗೆ ಸುರಂಗದ ಕಾಂಟ್ರಾಕ್ಟ್ ಕೊಟ್ಟರು, ಆ ಸುರಂಗನೂ ಕುಸಿದು ಬಿತ್ತು. ಈಗಲೂ ಕೂಡ ಅವರೇ ಮುಂದುವರಿಸ್ತಾ ಇದ್ದಾರೆ ಕಾಂಟ್ರಾಕ್ಟ್ನ. ಇದರ ನಡುವೆ ಆಗಿದ್ದೇನಪ್ಪ ಅಂದರೆ, ನವಯುಗ ಕಂಪನಿ ಸುಮಾರು 150 ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ನ BJP ಕೊಡ್ತು. ಇದನ್ನು ಭ್ರಷ್ಟಾಚಾರ ಆಗಲಿಲ್ಲ ಅಂದರೆ ಇನ್ಯಾವುದನ್ನು ಭ್ರಷ್ಟಾಚಾರ? ಅತ್ಯಂತ ಭ್ರಷ್ಟಾಚಾರ. ಇದ್ರ ಬಗ್ಗೆ ಇಂಡಿಯನ್ ಎಕ್ಸ್ಪ್ರೆಸ್ ಇನ್ನೊಂದು ಅಧ್ಯಯನ ಮಾಡಿದೆ. ಭ್ರಷ್ಟಾಚಾರಿ ಅಂತ ಅಂದ್ಬಿಟ್ಟು ಯಾರ್ಯಾರು BJP ಪಕ್ಷ ದೂರ್ತಾ ಇತ್ತು. ಉದಾಹರಣೆಗೆ ಅಜಿತ್ ಪವಾರ್ ಅಂತ ಮಹಾರಾಷ್ಟ್ರದಲ್ಲಿ ಒಬ್ಬ ಈಗ ಮಂತ್ರಿ ಇದ್ದಾರೆ. ಅದೇ ರೀತಿ ಅಜಿತ್ ಪವಾರು, ಈ ಹಿಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ನಲ್ಲಿದ್ದ. BJP ಇವ್ರುಗಳ ಮೇಲೆ ಎಂಥ ಆರೋಪ ಮಾಡ್ತಿತ್ತು ಅಂದರೆ, ಇವರು ಪರಮ ಭ್ರಷ್ಟಾಚಾರಿಗಳು ಅಂತ ಆರೋಪ ಮಾಡ್ತಾ ಇತ್ತು. ಅವರಿಬ್ಬರು BJP ಸೇರ್ಕೊಂಡ್ರು. BJP ಸೇರ್ಕೊಂಡ ಮೇಲೆ ED ರೈಡು ಇಲ್ಲ, CBI ರೈಡು ಇಲ್ಲ, IT ರೈಡು ಇಲ್ಲ. ಇಂಡಿಯನ್ ಎಕ್ಸ್ಪ್ರೆಸ್ ಅನ್ನೋ ಪತ್ರಿಕೆ ಇದ್ರ ಬಗ್ಗೆ ಅಧ್ಯಯನ ಮಾಡಿ ಸುಮಾರು 25 ಜನ ಪರಮ ಭ್ರಷ್ಟಾಚಾರಿಗಳು
ವಿರೋಧ ಪಕ್ಷಗಳಿಗೆ ಸೇರಿದವರು, ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ಗೆ ಸೇರಿದಂಥವರು, ಅದರಲ್ಲಿ 23 ಜನ ಬಿ ಜೆ ಪಿಗೆ ಸೇರಿದ ಮೇಲೆ ಅವ್ರ ಮೇಲೆ ಯಾವುದೇ ಇ ಟಿ ರೈಡು ಐ ಡಿ ರೈಡು. ಅಂದರೆ ಇಡೀ ಈ ದೇಶವನ್ನು, ಈ ದೇಶದ ಹಂದರವನ್ನು, ಇನ್ನು ಹಲವಾರು ವಿಷಯಗಳಿದೆ. ನಿರುದ್ಯೋಗ, 2 ಕೋಟಿ ಉದ್ಯೋಗ ಬಿಟ್ಟಾಕಿ. ಏನು ಹೇಳ್ತಾ ಇದ್ದಾರೆ? ಹೋದ ವರ್ಷ ಒಂದು ಅಂಕಿಅಂಶ ಹೇಳಿ ನಾನು ಮಾತು ಮುಗಿಸ್ತೀನಿ. 1,67,000 ಯುವಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಹೋದ ವರ್ಷ. ಅದರಲ್ಲಿ 60% ಜನ ದಿನಗೂಲಿಗಳು ಮತ್ತು ನಿರುದ್ಯೋಗಿ ಯುವಕರು. 1,67,000 ಯುವಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವರು ಉದ್ಯೋಗ ಕೊಟ್ಬಿಟ್ವಿ ಅಂತಾರೆ. ಇಸ್ರೇಲ್ಗೆ, ರಷ್ಯಾಗೆ ನಮ್ಮ ಜನರನ್ನು ರಫ್ತು ಮಾಡ್ತಿದ್ದಾರೆ. ಇಸ್ರೇಲ್ನವರು ಪ್ಯಾಲೆಸ್ತೈನ್ ಮೇಲೆ ಯುದ್ಧ ಮಾಡ್ತಿದ್ದಾರೆ, ನಿಮಗೆ ಗೊತ್ತು. ಆಗಲೇ 6-8 ತಿಂಗಳಾಗ್ತಾ ಬಂತು. ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಶುರು ಮಾಡಿ 2 ವರ್ಷ ಆಗ್ತಾ ಬಂತು. ಅವರೇನು ಮಾಡಿದ್ದಾರೆ? ಇಸ್ರೇಲ್ನವರು ಪ್ಯಾಲೆಸ್ತೈನನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಅಲ್ಲಿ ಕೆಲಸ ಮಾಡೋದಕ್ಕೆ ಬೇಕು ಅಂತ ಭಾರತದಿಂದ ನೀವು ಜನರನ್ನು ಕಳಿಸಿದ್ದಾರೆ. ಅಲ್ಲಿ ಇಸ್ರೇಲಿಗಳು ಮಾಡೋದಿಲ್ಲ, ಯಾಕಂದರೆ ಬಾಂಬ್ ಬೀಳುತ್ತೆ ಅಂತ. ಇಲ್ಲಿ ಹರಿಯಾಣದಲ್ಲಿ, ಉತ್ತರ ಪ್ರದೇಶದಲ್ಲಿ ಯುದ್ಧ ನಡೀತಾ ಇದೆ, ನೀವು ಸಾಯ್ಬೋದು ಅನ್ನೋ ಪರಿಸ್ಥಿತಿ ಇದ್ದರೂ ಕೂಡ ಅವ್ರು ಇಂಟರ್ವ್ಯೂಗಳು ಕೊಡ್ತಾರೆ. ಇಲ್ಲಿ ನಿರುದ್ಯೋಗದಿಂದ, ಹಸಿವಿನಿಂದ ನಾವು ಸಾಯೋದಕ್ಕಿಂತ ನಮಗೆ ಗೊತ್ತು ನಾವಲ್ಲಿ ಸಾಯ್ತೀವಿ ಅಂತ, ಅಲ್ಲೋಗಿ ಸತ್ತರೆ ನಮ್ಮ ಕುಟುಂಬಕ್ಕೆ ಏನಾದರೂ ಸಿಗುತ್ತೆ ಅಂಥೇಳಿ ಕ್ಯೂನಲ್ಲಿ ನಿಂತು ಹೋಗ್ತಾ ಇದ್ದಾರೆ. ಉಕ್ರೈನ್ನಲ್ಲಿ ಬೇರೆ ಏನೋ ಕೆಲಸಕ್ಕೆ ಹೋದಂಥವ್ರನ್ನ ಸೈನ್ಯದಲ್ಲಿ ಅವ್ರನ್ನ ಸೇರಿಸ್ಕೊಂಡು ಅವ್ರನ್ನ ಫ್ರಂಟಿಗೆ ತಳ್ಳಿದ್ರಿಂದ ಅವರ ಹೆಣಗಳು ವಾಪಸ್ ಬರ್ತಿವೆ, ಭಾರತೀಯರ ಹೆಣಗಳು. ಇಷ್ಟು ಅಪಾರ ನಿರುದ್ಯೋಗ ಇದೆ. ನಾವು ನಿರುದ್ಯೋಗ ಬಗೆಹರಿಸ್ಬಿಡ್ತೀವಿ ಅಂತ ಮನುಷ್ಯ. ಅವೆಲ್ಲವೂ ಕೇಳಿದ್ರೆ ಇಲ್ಲಿ ಮುಸ್ಲಿಮರು, ಹಿಂದೂ, ಮುಸ್ಲಿಂ ಯಾವ ರೀತಿ ಈ ದೇಶದ ಹಂದರಕ್ಕೆ ಬೆಂಕಿ ಇಡ್ತಿದ್ದಾರೆ ಅಂತಂದರೆ, ನಾನು ಆಗಲೇ ಹೇಳಿದಾಗೆ ಇದು ಕೇವಲ 1 ಯೋಜನೆಯೋ 2 ಯೋಜನೆಯೋ ಜಾರಿಯಾಗದ ವಿಷಯವಲ್ಲ. ಇದು ಇಡೀ ದೇಶದಲ್ಲಿ ನಿಮ್ಮೆಲ್ಲರ ನಾಗರಿಕತ್ವವನ್ನು ರದ್ದು ಮಾಡಿ ಅವರಿಗೆ ಬೇಕಾಗಿರೋ ಆರ್ಯ ಭಾರತ, ಬ್ರಾಹ್ಮಣರ ಭಾರತ, ಕಾರ್ಪೊರೇಟ್ ಭಾರತವನ್ನು ಸೃಷ್ಟಿಸ್ಕೊಳ್ಳೋಕೆ ಹೊರಟಿದ್ದಾರೆ. ಇನ್ನೊಂದು ಮಾತೇಳಿ ನಾನು ಮಾತು ಮುಗಿಸ್ತೇನೆ. ಇದು ನಮ್ಮ ತುರ್ತು ಅಪಾಯ. ನಾಳೆ 2024 ಜೂನ್ 4ನೇ ತಾರೀಕಿಗೆ ಏನೂ ಆಗ್ಬೋದು. ಅವ್ರ ಅಧಿಕಾರಕ್ಕೆ ಬರ್ಬೋದು, ಅಧಿಕಾರಕ್ಕೆ ಬರದೇ ಇರ್ಬೋದು. ಅದೇನೇ ಇದ್ದರೂ ಈ ದೇಶದ ಮೇಲೆ ಏನು ದಾಳಿ ನಡೀತಿದೆ ಅದು ಬೇರೆ ಬೇರೆ ರೀತಿನಲ್ಲಿ ಹೋಗುತ್ತೆ. ಇವತ್ತು ನಿಮ್ಮ ಬ್ಯೂರೋಕ್ರಸಿನಲ್ಲಿ ಒಬ್ಬ ಪ್ರಧಾನಮಂತ್ರಿನೇ ಬೀದಿ ಬಜರಂಗ ದಳದ ಪುಡಾರಿ ಥರ ಮಾತಾಡ್ತಾನೆ. ಬಿಪಿನ್ ಅಂತ ಒಬ್ಬ ಇವನಿದ್ದ, 3 ಡಿಫೆನ್ಸ್ ಸರ್ವಿಸ್ನ ಅಧ್ಯಕ್ಷ. ಅವನಂತೂ ಏಕದಮ್ ಬಜರಂಗ ದಳದ ರೌಡಿ ಥರ ಮಾತಾಡ್ತಿದ್ದ. ಇಡೀ ಪೊಲೀಸ್, ಇಡೀ ಬ್ಯೂರೋಕ್ರಸಿ ಇವೆಲ್ಲವೂ ಕೂಡ ಕೋಮುವಾದೀಕರಣಗೊಂಡಿದೆ. ಭ್ರಷ್ಟರಾದರೆ ಬೇರೆ ಪ್ರಶ್ನೆ. ಅವ್ರಿಗೆ ಮುಸ್ಲಿಮರನ್ನು ಕಂಡ್ರೆ, ದಲಿತರನ್ನು ಕಂಡ್ರೆ, ಬಡವರನ್ನು ಕಂಡ್ರೆ ಅವರು ಹೊರೆ ಈ ದೇಶಕ್ಕೆ ಅನ್ನುವಂಥದ್ದು ಬರೀ ಶಾಸಕಾಂಗದಲ್ಲ. 2024ಕ್ಕೆ ನಾವೇನನ್ನು ಬದಲಾಯಿಸ್ತೀವಿ? ಸಪೋಸ್ ಬದಲಾಯಿಸೋಕ್ಕಾದರೆ ಶಾಸಕಾಂಗದಲ್ಲಿ ಅಧಿಕಾರ ಮಾಡ್ತಿರೋರನ್ನ ಬದಲಾಯಿಸ್ತೀವಿ. ಅದರಲ್ದಿರ 2 ಇದೆ ಈ ದೇಶ ನಡೆಸ್ತಿರೋದು, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಅದನ್ನು ನಾವು ಆಯ್ಕೆ ಮಾಡಲ್ಲ, ಅವರಿದ್ದೇ ಇರ್ತಾರೆ. ಅವರಲ್ಲೂ ಕೂಡ ಸಂಪೂರ್ಣವಾಗಿ ಇವರು ಫ್ಯಾಸಿಸ್ಟ್ವಾದಿಗಳಾಗಿದ್ದಾರೆ. ವಿಷಯ ಏನಪ್ಪ ಅಂತಂದರೆ, ಈ ಸರ್ಕಾರಕ್ಕೆ ಬಂದರೂ ಕೂಡ ಒಂದು ಅಧ್ಯಯನ ನಡೆದಿದೆ. ಈ ದೇಶದ 31 ಅಸೆಂಬ್ಲಿಗಳಲ್ಲಿ 4200 ಶಾಸಕರು ಇರ್ತಾರೆ ಒಟ್ಟು. ಅದರಲ್ಲಿ ಬಿ ಜೆ ಪಿಗೆ ಸೇರಿದವರು 1200 ಜನ. ಆ ಬಿ ಜೆ ಪಿಗೆ ಸೇರಿದ 1200 ಜನರಲ್ಲಿ 700 ಜನ ಕಾಂಗ್ರೆಸ್ನಿಂದ ಹೋದರು. ಸೊ ನಿಮಗೆ ದೊಡ್ಡ ವ್ಯತ್ಯಾಸಗಳಿಲ್ಲ ಅಂತ ಸಂದರ್ಭದಲ್ಲಿ ನಾವಿದ್ದೀವಿ. ಅಂದರೆ ಏನಾಗುತ್ತೆ ಈಗ? ಬಿ ಜೆ ಪಿ ಅಂತಂದರೆ ಮಾಜಿ ಕಾಂಗ್ರೆಸ್ಸು, ಕಾಂಗ್ರೆಸ್ ಅಂದರೆ ಭಾವಿ ಬಿ ಜೆ ಪಿ ಅಂತ. ನೀವು ಯಾರು ಓಟ್ ಹಾಕಿದ್ರು ಕೂಡ ಅವರು ಅಲ್ಲೇ ಉಳಿತಾರ ಅನ್ನುವ ಗ್ಯಾರಂಟಿ ಇಲ್ಲ. 2024ಕ್ಕೆ ಏನು ಬೇಕಾದರೂ ಸಂಭವಿಸ್ಬೋದು. ಆದರೆ ಈ ಸಮರ ಏನಿದೆ ಅದು ಚಳುವಳಿಗಳು ಮಾತ್ರ, ಜನರ ಅರಿವು ಮಾತ್ರ ನಮ್ಮ ಈ ದೇಶವನ್ನು ಉಳಿಸ್ಕೊಡೋದಕ್ಕೆ ಸಾಧ್ಯ. ನಮ್ಮ ಮನೆಗಳಲ್ಲಿ ನಾವು ಮಾತಾಡೋಕ್ಕಾಗ್ತಾ ಇಲ್ಲ ಮೋದಿ ಮಾಡ್ತಿರೋ ಅನ್ಯಾಯದ ಬಗ್ಗೆ. ಯಾಕಂದರೆ ಆ ವಿಷದ ಬೀಜ ಈ ದೇಶದ ಜನರ ಮಾನಸಕ್ಕೆ ತಲುಪಿದೆ.
ಎಲ್ಲಿಯ ತನಕ ಮೋದಿ ಮತ್ತು ಆ ಒಂದು ಅಸೂಯೆ, ದ್ವೇಷ, ಸ್ವಾರ್ಥ ಜನರ ಮನಸ್ಸಿನಲ್ಲಿ ಜೀವಂತವಾಗಿರುತ್ತೆ, ಮೋದಿ ಸದಾ ಜೀವಂತವಾಗಿರ್ತಾರೆ. ಇದು ಹೋಗಬೇಕು ಅಂದರೆ ಒಂದು ಚಳುವಳಿ ಬೇಕು, ನ್ಯಾಯಪ್ರಜ್ಞೆ ಬೇಕು. ಅನ್ಯಾಯ ಆಗ್ತಿದೆ ಅಂದಾಗ ಅದನ್ನೆಲ್ಲ ಒಟ್ಟುಗೂಡಿಸಿ ನ್ಯಾಯದ ಪರವಾಗಿ ಹೋರಾಟ ಮಾಡುವಂತಹ ಒಂದು ಮೌಲ್ಯ ಸಮಾಜದಲ್ಲಿದ್ದರೆ ಬಿ ಜೆ ಪಿ ಎನ್ನುವ ಪಕ್ಷ ಈ ದೇಶದಲ್ಲೇ ಇರ್ತಿರಲಿಲ್ಲ. ನಾನು ಆಗಲೇ ಹೇಳಿದಾಗೆ ಸಂವಿಧಾನ ಈ ದೇಶಕ್ಕೆ ಅನುಷ್ಠಾನಕ್ಕೆ ಬಂದಿದ್ದರೆ ಬಿ ಜೆ ಪಿ ಎನ್ನುವ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಈ ದೇಶದಲ್ಲಿ ಈ ದೇಶ ಪ್ರಾಮಾಣಿಕತೆ ಇದ್ದರೆ ಮಾತ್ರ, ಅದರಿಂದ ಮಾತ್ರ ಮೋದಿಯನ್ನು ಸೋಲಿಸೋದಕ್ಕೆ ಸಾಧ್ಯ. ಅಂಥ ಚಳುವಳಿಯನ್ನು ಕಟ್ಟಬೇಕು, ಫ್ಯಾಸಿಸಮ್ನ ಸೋಲಿಸಬೇಕು. ಕೊನೆ ಮಾತು, ಜಗತ್ತಿನ ಇತಿಹಾಸದಲ್ಲಿ ಚುನಾವಣೆಗಳ ಮೂಲಕ ಫ್ಯಾಸಿಸ್ಟರು ಅಧಿಕಾರಕ್ಕೆ ಬಂದಿದ್ದಾರೆ. ಹಿಟ್ಲರ್ ಆಗಿರ್ಬೋದು, ಮುಸೋಲಿನಿ ಆಗಿರ್ಬೋದು. ಆದರೆ ಜಗತ್ತಿನ ಯಾವ ಇತಿಹಾಸದಲ್ಲೂ ಚುನಾವಣೆಗಳ ಮೂಲಕ ಫ್ಯಾಸಿಸ್ಟರನ್ನು ಸೋಲಿಸಿದ ಉದಾಹರಣೆ ಇಲ್ಲ. ಅದಕ್ಕೆ ಒಂದು ಸಮರವೇ ಆಗಬೇಕು, ಜನಸಮರವೇ ಆಗಬೇಕು. 2024 ಚುನಾವಣೆಯ ಫಲಿತಾಂಶ ಏನೇ ಇದ್ದರೂ ಈ ದೇಶವನ್ನು ನಮಗಾಗಿ ಉಳಿಸಿಕೊಳ್ಳುವುದಕ್ಕೆ ಆ ಜನಸಮರಕ್ಕೆ ನಾವು ಸಜ್ಜಾಗಬೇಕು ಅಂತೇಳಿ ನನ್ನ ಮಾತು.